ನಮಸ್ಕಾರ ಪ್ರೇಕ್ಷಕರೇ. ಈ ಶ್ರೀ ಬ್ರಹ್ಮನಿಗಿರಿ ಯಕ್ಷವಾಹಿನಿಯಲ್ಲಿ ಇವಾಗ 3ನೇ ಸಂಚಿಕೆ ಶುರುವಾಗಿದೆ. ಈ 3ನೇ ಸಂಚಿಕೆಯಲ್ಲಿ ನಮ್ಮ ಪ್ರಸಿದ್ಧ ಹವ್ಯಾಸಿ ಕಲಾವಿದರು, ಸಾಹಿತಿಗಾರರು ಹಾಗೂ ಗುರುಗಳಾಗಿ ಹಲವಾರು ಪ್ರಸಂಗವನ್ನು ಬರೆದ ನಮ್ಮ ಸಮರ್ಥ ಖ್ಯಾತ ವೇಷಧಾರಿಯಾಗಿ ಹಾಗೂ ಅರ್ಥಧಾರಿಯಾಗಿಯೂ ನಮ್ಮ ಮಹಾಬಲ ಹೇರಿಕುದ್ರು ಇವರಿಗೆ ವಂದಿಸುತ್ತಿದ್ದೇನೆ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಪ್ರೇಕ್ಷಕರೇ. ಹವ್ಯಾಸಿ ಕಲಾವಿದರ ಒಕ್ಕೂಟ ಅಂದ್ರೆ ಇದು ವೃತ್ತಿಯ ಜೀವನದ ಯಕ್ಷಗಾನದ ಯಾವ ಕಲಾವಿದರಲ್ಲ, ಇದು ಹವ್ಯಾಸಿ ಕಲಾವಿದರ ಅವರ ಪರಿಚಯ ಮಾಡಬೇಕಂತ ನಾವು ನಿರ್ಣಯ ಮಾಡಿ ಶ್ರೀ ಬ್ರಹ್ಮಲಿಂಗೇಶ್ವರ ಯಕ್ಷವಾಹಿನಿ ಎಂಬ ಈ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಚಾರ ಮಾಡ್ತಾ ಇದ್ದೇವೆ. ಹಾಗೆಯೇ ಇದು 3ನೇ ಸಂಚಿಕೆ ಆಗಿದ್ದು, ಪ್ರಸಿದ್ಧ ವೇಷಧಾರಿ, ಅರ್ಥಧಾರಿಗಳಾದ ಮತ್ತು ಸಾಹಿತ್ಯಗಾರರಾದ ಹಲವಾರು ಪ್ರಸಂಗಗಳು ರಚಿಸಿ ಪ್ರಸಿದ್ಧಿ ಪಡೆದಂತ ಮಹಾಬಲ ಹೇರಿಕುದ್ರು ಯಕ್ಷಗಾನ ಸಂಘಟಕರು ಹೌದು. ಇವರನ್ನು ನಾವು ಯಕ್ಷವಾಹಿನಿ ಇವತ್ತು ಕರೆತಂದಿದ್ದೇವೆ. ಮಹಾಬಲ ಹೇರಿಕುದ್ರವರೇ, ನಮಸ್ಕಾರ ನಿಮಗೆ. ನಮಸ್ತೆ. ಮಹಾಬಲ ಹೇರಿಕುದ್ರವರೇ, ತಾವು ಬಾಲ್ಯ ಜೀವನದಲ್ಲಿ ಹೇಗೆ ಕಳೆದ್ರಿ, ಬಾಲ್ಯ ಜೀವನದ ಒಂದು ಕಥೆಯನ್ನ ನಮ್ಗೆ ಹೇಳಿದ್ರೆ ತುಂಬಾ ಒಳ್ಳೆಯದಂತ ಕಾಣ್ತಿದೆ. ಆರಂಭದಲ್ಲಿ ನಿಮ್ಮ ಈ ಸಂಸ್ಥೆಗೆ ನಮನವನ್ನ ಸಲ್ಲಿಸುತ್ತಾ ಯಕ್ಷಗಾನ ಸಾಹಿತ್ಯದ ಬಗ್ಗೆ ಈ ಒಂದು ನಿಮ್ಮ ಸಂಸ್ಥೆಯ ಕಾರ್ಯವನ್ನ ರೂಪಿಸ್ತಾ ಇದೆ ಎನ್ನುವಾಗ ಬಹಳಷ್ಟು ಆನಂದವಾಗ್ತಾ ಇದೆ. ನಿಮ್ಮ ಆರಂಭದ ಪ್ರಶ್ನೆ ನನ್ನ ಬಾಲ್ಯ ಜೀವನದ ಬಗ್ಗೆ ಕೇಳ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ನನ್ನ ಬಾಲ್ಯ ಜೀವನವನ್ನ ಹೇಳುವಾಗ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ತದೆ. ಯಾಕಂದ್ರೆ ಇವಾಗ ನಮ್ಗೆ ಬೇಕಾದದ್ದೆಲ್ಲವೂ ನಮ್ಗೆ ಆ ಭಗವಂತ ಕೊಟ್ಟಿದ್ದಾರೆ. ಬಾಲ್ಯದಲ್ಲಿ ಸಾಕಷ್ಟು ವಿದ್ಯಾರ್ಜನೆ ಮಾಡಬೇಕು, ಬಹುಶಃ ಹೊಟ್ಟೆ ತುಂಬಾ ಉಣ್ಣಬೇಕು ಎನ್ನುವಂತಹ ಅಭಿಷ್ಟೆ ಸ್ವಾಭಾವಿಕವಾಗಿ ಆಗಿನ ಮಕ್ಕಳಲ್ಲಿ ಇರುವಂತಹ. ಹೌದೌದು. ಆಗ ಅದಕ್ಕೆ ಚ್ಯುತಿ ಬಂದಿತ್ತು. ಆದ್ರೆ ಈಗ ದೇವರು ಎಲ್ಲವನ್ನೂ ಕೊಟ್ಟಿದ್ದಾರೆ, ಸಾಹಿತ್ಯವನ್ನು ಕೊಟ್ಟಿದ್ದಾರೆ, ಸಮೃದ್ಧ ಬೆಳವಣಿಗೆ ಆಗಿದೆ, ಅತ್ಯುತ್ತಮವಾದಂತಹ ಕುಟುಂಬ ನನ್ನದಾಗಿದೆ, ಉತ್ತಮವಾದಂತಹ ಹೆಂಡತಿ, ಮಕ್ಕಳು, ಅಳಿಯ, ಮೊಮ್ಮಕ್ಕಳು ಇವರನ್ನು ಕೂಡ ನಾನು ಪಡೆದಿದ್ದೇನೆ ಎನ್ನುವಾಗ ಬಹಳಷ್ಟು ಆನಂದವಾಗ್ತದೆ. ಆವಾಗ ನಾನು ಶಾಲೆಗೆ ಹೋಗ್ಬೇಕಂತ ಹೇಳಿದ್ರೆ ಶಾಲೆಯ ಫೀಸ್ ಅನ್ನ ಕಟ್ಲಿಕ್ಕೆ ಅಷ್ಟು ಕಷ್ಟ ಇತ್ತು. 3 ರೂಪಾಯಿ 75 ಪೈಸೆಯನ್ನ ಕಟ್ಟಬೇಕಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಹೌದು. ನಮ್ಮ ತಂದೆಯವರು ಕಷ್ಟಪಟ್ಟು ನನ್ನ ಮಗನನ್ನ ಅತ್ಯುತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಎನ್ನುವಂತಹ ಹೆಬ್ಬಯಕೆ ಅವರದ್ದಾಗಿತ್ತು. ಅವ್ರ ಹೆಸರು ಶಿವಪೂಜಾರಿ ಹೇರಿಕುದ್ರು. ಅವರ ಪ್ರಥಮ ಪುತ್ರ ನಾನು. ಹಾಗಾದ್ರೆ ನೀವು ಹೇರಿಕುದ್ರಲ್ಲೇ ಮೊದಲಿಂದ ಅಲ್ಲೇ ಉಳಿದಿದ್ದು, ಅಲ್ಲೇ ಹುಟ್ಟಿ ಬೆಳೆದಿದ್ದು? ಅಂದ್ರೆ ನನ್ನ ತಂದೆ ಮನೆ ಹೇರಿಕುದ್ರು, ತಾಯಿ ಮನೆ ಕೂಡ ಹೇರಿಕುದ್ರೆ. ಅಲ್ಲೇ ಹೇರಿಕುದ್ರೆ ನನ್ನ, ಅದಕ್ಕೋಸ್ಕರ ನನ್ನ ಹೆಸರಿನ ಮುಂದೆ ಮಹಾಬಲ ಹೇರಿಕುದ್ರು ಎನ್ನುವಂತಹ ಹೆಸರನ್ನೇ ನಾನು ಉಲ್ಲೇಖ ಕೊಟ್ಟುಕೊಂಡು ಬಂದಿದ್ದೇನೆ. ಅದು ನನಗೆ ಹೆಮ್ಮೆ ವಿಷಯ. ಮತ್ತೆ ಯಕ್ಷಗಾನದ ಬಗ್ಗೆ ನನ್ನ ತಂದೆಯವರಿಗೆ ಬಹಳಷ್ಟು ಆಸಕ್ತಿ ಇತ್ತು. ಆಗ ನಮ್ಮ ಊರಿಗೆ ಮಾರಣಕಟ್ಟೆ ಮೇಳ, ಅವರು ಪ್ರತಿ ವರ್ಷಕ್ಕೆ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ರು. ಆ ಸಂದರ್ಭ ನಮ್ಮ ತಂದೆಯವರು ಅಲ್ಲಿಯ ಗ್ಯಾಸ್ ಲೈಟ್ ಅನ್ನ ಹಚ್ಚಿಸುವಂತ ಒಂದು ಕೈಂಕರ್ಯವನ್ನ ಮಾಡ್ತಾ ಇದ್ರು. ಹಿಂದಿನ ಪದ್ಧತಿ. ಹೌದೌದು. ಬಹುಶಃ ಅದರಿಂದ ಅವರು ಸಂತೃಪ್ತಿಯನ್ನ ಕಾಣ್ತಾ ಇದ್ರು. ಹೌದೌದು. ಆ ಸಂದರ್ಭ ನಾನು ಕೂಡ ಯಕ್ಷಗಾನಕ್ಕೆ ಹೋಗ್ತಾ ಇದ್ದೆ, ನೆಲದ ಮೇಲೆ ಕೂತ್ಕೊಳ್ತಾ ಇದ್ದೆ. ಬಹುಶಃ ಅಲ್ಲೇ ನನಗೆ ಆಂತರಿಕವಾಗಿ ಯಕ್ಷಗಾನದ ಒಂದು ವಿಶೇಷವಾದ ಪ್ರಭೆ ನನ್ನನ್ನು ಆವರಿಸಿತ್ತು. ಆ ಮೂಲಕವಾಗಿ ನಾನು ಬೆಳೆದು ಬರ್ತಾ 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 ಇರುವ ಸಂದರ್ಭದಲ್ಲಿ ಯಕ್ಷಗಾನಕ್ಕೆ ಬಹಳಷ್ಟು ಆಸಕ್ತಿಯನ್ನ ಮೂಡಿಸಿಕೊಂಡು ಬಂದೆ. ಪ್ರಥಮವಾಗಿ 2004ನೇ ಇಸವಿಯಲ್ಲಿ ನಾನು ನನ್ನ ಈ ವೃತ್ತಿ ಜೀವನ ಅಂದ್ರೆ ನಾನು ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಕೆಲಸ ಸಿಗುವಂತಹ ಸಂದರ್ಭದ ಸ್ಥಿತಿ ಕೂಡ ನನಗೆ ಹಾಗೆ ಇತ್ತು. ಸಾಕಷ್ಟು ಬಾರಿ ನಾನು ಈ ಸಂದರ್ಶನಕ್ಕೆ ಹೋದೆ, ಎಲ್ಲಿಯೂ ಕೂಡ ನನಗೆ ಕೆಲಸ ಸಿಗ್ಲಿಲ್ಲ. ಕೊನೆಗೊಂದು ದಿವಸ ನಾನು ನನ್ನ ಮಹಾಗಣಪತಿ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ದೆ. ಇದು ನನ್ನ ಕೊನೆಯ ಸಂದರ್ಶನ. ಅಂದ್ರೆ ಮಹಾಗಣಪತಿಯಲ್ಲಿ ನಿಮ್ಮ ಹೇರಿಕುದ್ರೆ ಹಣೆಗುಡ್ಡೆ ಮಹಾಗಣಪತಿ ದೇವರು. ಯಾಕಂದ್ರೆ ನಾನು ಇಷ್ಟಪಟ್ಟಂತಹ ದೇವರವರು. ಬಹುಶಃ ಮುಂದೆ ಅದೇ ಮಹಾಗಣಪತಿ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ನಾನು ಸ್ಥಾಪನೆ ಮಾಡುವ ಹಾಗಾಯ್ತು. ಅಲ್ಲಿ ಕೈ ಮುಗಿದು ಹೋದೆ. ಮರುದಿವಸ ಸಂಜೆಯ ಹೊತ್ತಿಗೆ ನನಗೆ ಒಂದು ಸಂದರ್ಶನದ ಬಗ್ಗೆ ನೀವು ಆಯ್ಕೆಯಾಗಿದ್ದೀರಿ ಎನ್ನುವಂತಹ ಸಂತೋಷದ ವಾರ್ತೆಯನ್ನ ಕೊಟ್ಟು
ನ್ಯಾಯಾಂಗ ಇಲಾಖೆಯಲ್ಲಿ. ಹ. ಬಹುಶಃ ನನ್ನ ಆಸಕ್ತಿ ಇದ್ದದ್ದು ಕೂಡ ಅದೇ ಆಗಿತ್ತು. ನ್ಯಾಯಾಂಗ ಇಲಾಖೆಯಲ್ಲೇ ನಾನು ಹ್ಮ್. ನ್ಯಾಯಯುತವಾಗಿ ಸೇವೆಯನ್ನು ಸಲ್ಲಿಸಬೇಕು ಎನ್ನುವಂತ ಹ್ಮ್. ಅತೀವ ಆಸೆ ನನ್ನದಾಗಿತ್ತು. ಹ್ಮ್. ಹಾಗೆ ನಾನು ಕರ್ತವ್ಯಕ್ಕೆ ಸೇರಿಕೊಂಡೆ. ಹ್ಮ್. ನನ್ನ ಅಂತರ್ಗತವಾಗಿರುವಂತಹ ಯಕ್ಷಗಾನವನ್ನ ಬರೀಲಿಕ್ಕೆ ಆಗ ಒಳ್ಳೆ ಸಮಯ ಸಿಕ್ಕಿತ್ತು. ಹಾ ಹಾ. ಅದಕ್ಕೂ ಮೊದಲು ಏನ್ ಮಾಡಿದೆ ಅಂತ ಹೇಳಿದ್ರೆ 1988ರಲ್ಲಿ ಹ್ಮ್. ಒಂದಿಷ್ಟು ನಾಟಕಗಳನ್ನು ನಾನು ಬರೀತಾ ಇದ್ದೆ. ಹೋ ಹೋ. ಆರಂಭದ ನಾಟಕ ಯಾವುದು ಅಂತ ಹೇಳಿದ್ರೆ ಸೆಳೆತ ಎನ್ನುವಂಥದ್ದು. ಹ್ಮ್ ಹ್ಮ್. ಆಗಿನ ಕಾಲದಲ್ಲಿ ಹ್ಮ್. ಈ ನಾಟಕ ರಚನೆ ಮಾಡುವವರ ಸಂಖ್ಯೆ ಕೂಡ ಬಹಳಷ್ಟು ಕಮ್ಮಿ ಇತ್ತು. 88ನೇ ಇಸವಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಗೊತ್ತಾಯ್ತು ಗೊತ್ತಾಯ್ತು. ಆ ಸೆಳೆತ ನಾಟಕ ಮಂಗಳೂರು ಪುರಭವನದಲ್ಲಿ ಹಾ. ಬಹಳಷ್ಟು ಯಶಸ್ವಿಯಾಗಿ ಅದು ಪ್ರದರ್ಶನಗೊಂಡಿತ್ತು. ಬಹಳಷ್ಟು ಹೆಸರು ಕೊಡ್ತು ನನಗೆ. ಅದು ಎಷ್ಟನೇ ವಿಶ್ವದಲ್ಲಿ? ಅದು 88ರಲ್ಲಿ, 1988ರಲ್ಲಿ ಹ್ಮ್. ಅದರ ಪ್ರದರ್ಶನ ಆಗಿತ್ತು. ಹಾ. ಕುಂದಾಪುರದಾದ್ಯಂತ ಹ್ಮ್. ಆಗ ಈ ಹವ್ಯಾಸಿ ಕಲಾವಿದರು ನಾಟಕ ಆಡುವುದು ಅಂತ ಹೇಳಿದ್ರೆ ಬಹಳಷ್ಟು ಹೆಮ್ಮೆ ವಿಷಯ ಆಗಿತ್ತು. ಹೌದು ಹೌದು. ಈಗ ಬೆಳೆದು ಬಂದಿದೆ ನಾಟಕ ಸಂಸ್ಕಾರದಲ್ಲಿ ಕೆಲವೊಂದು ಚ್ಯುತಿ ಕೂಡ ಕಾಣ್ತಾ ಇದೆ. ಅದನ್ನ ನಾನು ಮುಂದೆ ಮಾತಾಡ್ಲಿಕ್ಕಿದ್ದೇನೆ. ಹಾ. ಅಷ್ಟೊಂದು ಹೆಸರು ನನಗೆ ಕೊಟ್ಟಿದೆ ಸೆಳೆತ ಎನ್ನುವಂತಹ ನಾಟಕ ಅದು. ಹೌದು. ಆಮೇಲೆ ಹ್ಮ್. ಅವನಿ ಅಂಬರ ಎನ್ನುವಂತ ಒಂದು ನಾಟಕವನ್ನ ಬರೆದೆ. ಹ್ಮ್. ಆಗಿನ ಕಾಲದ ಒಂದು ನ್ಯೂನತೆಯ ಬಗ್ಗೆ. ಹಾ ಹಾ. ಅನಂತರ ವಿಷ ವರ್ತುಲ ಎನ್ನುವಂತಹ ನಾಟಕ ಬರೆದೆ. ಹ್ಮ್. ಬಹುಶಃ ಮುಂದೆ ನಾನು ಯಕ್ಷಗಾನ ಬರೆದೆ ಅನ್ನುವ ವಿಷಯ ನಿಮ್ಗೆ ಹೇಳಿದ್ದೇನೆ. ಅದರಲ್ಲಿ ಈ 3 ಕಥಾನಕವನ್ನು ಕೂಡ ಹಾ. ಅದೇ ಹೆಸರಿನಲ್ಲಿ ಹ್ಮ್. ಯಕ್ಷಗಾನಕ್ಕೆ ರೂಪಾಂತರಗೊಳಿಸಿದೆ. ಹಾ. ಆರಂಭದಲ್ಲಿ ಹ್ಮ್. ಅವನಿ ಅಂಬರ. ಹ್ಮ್. ಈ ಅವನಿ ಅಂಬರ ಬರೆಯುವಂತಹ ಕಾಲದಲ್ಲಿ ಹೇಗಿದ್ದೇನೆ ಅಂತ ಹೇಳಿದ್ರೆ ನನಗೆ ಪದ್ಯ ರಚನೆಯ ಬಗ್ಗೆ ಸಾಕಷ್ಟು ಅನುಭವ ಇರ್ಲಿಲ್ಲ ಆಗಿತ್ತು. ಹಾ. ಆದರೂ ಕೂಡ ಹಾ. ನಿಮ್ಮಂತಹ ತಿಳುವಳಿಕೆ ಉಳ್ಳವರ ಜೊತೆಯಲ್ಲಿ ಸೇರಿಕೊಂಡು ಹಾ. ಪದ್ಯ ರಚನೆ ಮಾಡಿದ್ದೇನೆ ಸ್ವತಃ. ಹ್ಮ್. ಆರಂಭದಲ್ಲಿ ಹೌದು. ರಚನೆ ಮಾಡಿದೆ. ಅದು ಯಶಸ್ವಿ ಪ್ರಯೋಗವನ್ನು ಕಂಡಿತ್ತು. ಹಾ. ತುಂಬಾ ಯಶಸ್ವಿ ಕಂಡಿತ್ತು. ಹಾ. ನಂತರ ಹ್ಮ್. ಈ ಸಾಹಿತ್ಯದಲ್ಲಿ ಛಂದಸ್ಸಿನಲ್ಲಿ ಸ್ವಲ್ಪ ತೊಡಕಿದೆ ಎನ್ನುವ ವಿಚಾರ ಕೂಡ ನನಗೆ ಹ್ಮ್. ನಿಮ್ಮ ಹಾಗೆ ಪ್ರಜ್ಞಾವಂತ ನಿಮಗೆ ತಿಳಿಸಿಕೊಟ್ರು. ಹ್ಮ್. ಅದಕ್ಕೋಸ್ಕರವಾಗಿ ಹ್ಮ್. ಆರ್ಗೋಡು ಮೋಹನ್ ದಾಸ್ ಶೆಣೆಯವರು ಅವರ ಬಗ್ಗೆ ನನಗೆ ಅಪಾರವಾದಂತಹ ಗೊತ್ತು, ಗೌರವ. ಗೊತ್ತು. ಅವರಿಗೂ ಕೂಡ ಈ ಸಂದರ್ಭ ನಾನು ಹ್ಮ್. ನಮನವನ್ನ ಸಲ್ಲಿಸ್ತಾ ಇದ್ದೇನೆ. ಹ್ಮ್. ಅವರು ನನಗೆ ಪದ್ಯದ ಛಂದಸ್ಸನ್ನ ಹೇಳಿಕೊಟ್ರು. ಹಾ. ಹೀಗೆ ಬರಿಬೇಕು, ಹ್ಮ್. ಈ ರೀತಿಯಾಗಿ ತಗೊಳ್ಬೇಕಾಗ್ತದೆ, ಸಾಹಿತ್ಯದ ಗತಿ ಹೀಗೆ ಮುಂದುವರಿಬೇಕು ಹ್ಮ್. ಎಂಬಿತ್ಯಾದಿ ಹಲವಾರು ವಿಚಾರಗಳನ್ನ ನನಗೆ ತಿಳಿಯಪಡಿಸಿದ್ರು. ಹ್ಮ್. ನಂತರ ನಾನು ಅದನ್ನೆಲ್ಲವನ್ನ ಅಭ್ಯಾಸ ಮಾಡಿದೆ. ಆ ಅವನಿ ಅಂಬರಕ್ಕೆ ಹ್ಮ್. ಅವರದ್ದೇ ಆದಂತಹ ಪದ್ಯ ಸಾಹಿತ್ಯವನ್ನ ಬರೆದುಕೊಟ್ರು. ಹ್ಮ್. ಅದನ್ನು ಕೂಡ ಸಾಕಷ್ಟು ಪ್ರಯೋಗ ಬೆಂಗಳೂರಿನಲ್ಲಿ ಕೂಡ ನಾವು ಅದರ ಪ್ರಯೋಗವನ್ನ ಮಾಡಿದ್ದೇವೆ. ಹ್ಮ್. ನಂತರ ನನಗೆ ಒಂದು ಆಸೆ ಬಂತು, ಸ್ವತಂತ್ರವಾಗಿ ನಾನೇ ಬರಿಬೇಕು ಎನ್ನುವಂಥದ್ದು. ಹಾ. ಅದು ಅಹಂಕಾರದ ಮಾತಲ್ಲ. ಹೌದು. ಅಭ್ಯಾಸ ಮಾಡಿದೆ. ಹ್ಮ್. ಸಾಕಷ್ಟು ಜನರ ಸಂದರ್ಶನ ಮಾಡಿಕೊಂಡು ಅವರ ಆ ರೀತಿ ನೀತಿ ನಡೆ ಹೇಗೆ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿಕೊಂಡು ಹ್ಮ್. ಅದೇ ಪ್ರಸಂಗಕ್ಕೆ ಮತ್ತೆ ನಾನು ಹೊಸತಾಗಿ ಪದ್ಯ ರಚನೆ ಮಾಡಿದೆ. ಈಗ ನೀವು ಪ್ರಸಂಗ ಬರ್ದಿದ್ದೀರಿ, ಯಕ್ಷಗಾನ ಬಂದಿದ್ದೀರಿ ಸರಿ. ಅಂತ ಹೇಳಿದ್ರಿ, ಎಲ್ಲ ಹೇಳಿದ್ರಿ. ಹಾ. ಆದ್ರೆ ಈ ಯಕ್ಷಗಾನದ ಬಗ್ಗೆ ನೀವು ಬಂದಿದ್ದ ಒಲವಾಗಿ ನಿಮ್ಮ ಅಜ್ಜಯ್ಯ ಅಪ್ಪಯ್ಯ ಅಥವಾ ಹಿನ್ನೆಲೆ ಯಾರು ಯಕ್ಷಗಾನದಲ್ಲಿ ಇದ್ದಿದ್ರಾ, ಅಥವಾ ನೀವು ಯಕ್ಷಗಾನ ನೋಡಿ ಮರುಳಾದ್ದ? ಉದಾಹರಣೆಗೆ ನಾನು ಹೇಳ್ತೀನಿ, ಕಾಳಿಂಗನವರ ಪದ್ಯ ಕೇಳಿ ನಾನು ಯಕ್ಷಗಾನ ಭಾಗವತಿಗೆ ಬಂದೆ. ಹಾ. ಉದಾಹರಣೆಗೆ ನೀವು ಅದು ಕಾರಣ ಬೇಕಲ್ಲ, ಯಕ್ಷಗಾನಕ್ಕೆ ಹೇಗ್ ಬಂದ್ರಿ? ಹಾ. ನಿಮ್ಮ ಅಪ್ಪ ಏನು ಅಥವಾ ಅಜ್ಜ ಏನು, ನಿಮ್ಮ ಮನೆಯವರು ಸಂಬಂಧಿಕರು ಯಾರಾದ್ರೂ ಯಕ್ಷಗಾನ ಇದ್ದು ನೀವು ಬಂದಿದ್ದ, ಅಲ್ಲ ನೀವೇ ಅದಕ್ಕೆ ಮರುಳಾಗಿ ಯಕ್ಷಗಾನದತ್ತ ಒಲವು ತೋರಿದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ. ಇಲ್ಲ, ನಾನು ಆಗ ಆರಂಭದಲ್ಲಿ ಹೇಳಿದ ಹಾಗೆ ನನ್ನ ತಂದೆ ಅವರಿಗೆ ಗ್ಯಾಸ್ ಲೈಟ್ ಹೆಚ್ಚಿಸುವಂತಹ ಕೈಂಕರ್ಯ ಮಾಡಿದ್ರು. ಹಾ. ನಾನು ಮುಂದೆ ಕುತ್ಕೊಂಡು ನೋಡ್ತಾ ಇದ್ದೆ ಯಕ್ಷಗಾನವನ್ನ. ಹೌದು. ನೋಡ್ತಾ 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 ನನ್ನೊಳಗೆ ಆ ಯಕ್ಷಗಾನ ಆವಿರ್ಭವಿತವಾಗಿ ಹೋಯ್ತು. ಹೌದು. ಮತ್ತೆ ಅದೇ ಬರೆಯುವಂತಹ ಕೈಂಕರ್ಯಕ್ಕೆ ನಾನು ಮುಂದಾದೆ. ಹ್ಮ್. ಮತ್ತೆ ನನ್ನ ಕುಟುಂಬ ವರ್ಗದವರೆಲ್ಲರೂ ಕೂಡ ಮಹಾಬಲ, ನೀನ್ ಇಂತಹ ಒಂದು ಕೆಲಸ ಮಾಡ್ಬೇಕು, ಹ್ಮ್. ಅದಕ್ಕೆ ನಾವೆಲ್ಲ ಸಹಕಾರ ಕೊಡ್ತೇವೆ ಅನ್ನೋ ಹಾಗೆ ಹ್ಮ್. ನನ್ನ ತಂದೆ ತಾಯಿ ಅಜ್ಜ ಅಜ್ಜಿಯಿಂದ ಆದಿಯಾಗಿ ನನ್ನ ಸಹೋದರರು ಕೂಡ ಹ್ಮ್. ಬಹಳಷ್ಟು ಪ್ರೋತ್ಸಾಹ ಕೊಟ್ರು. ಹ್ಮ್. ನನ್ನ ಶ್ರೀಮತಿ ಕೂಡ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ರು ಬರೆಯುವಂತಹ ಕೆಲಸಕ್ಕೆ. ಹ್ಮ್. ಮತ್ತೆ ಹೇಳಿದ ಹಾಗೆ ನಾಟಕ ಬರೆಯುವಲ್ಲಿ ಕೂಡ ಆಗ ನಮ್ಗೆ ಕಂಪ್ಯೂಟರ್ ಮಾಧ್ಯಮ ಇರ್ಲಿಲ್ಲ ಆಗಿತ್ತು. ನಾನು ಪುಸ್ತಕವನ್ನ ಬರೆಯುವಂತದ್ದು, ಅದನ್ನ ನನ್ನ ಶ್ರೀಮತಿ ಶಶಿಕಲಾ ಎನ್ನುವುದಾಗಿ ಅವಳು ಅದನ್ನ ಚಂದವಾಗಿ ಪುಸ್ತಕ ರೂಪದಲ್ಲಿ ಬರೆದು ಕೊಡ್ತಾ ಇದ್ಲು. ಬಹುಶಃ ಅದೊಂದು ವಿಶೇಷವಾದಂತಹ ಕೊಡುಗೆ ನನ್ನ ಪಾಲಿಗೆ ಸಿಕ್ಕಿತ್ತು. ಹ್ಮ್. ಬಹಳಷ್ಟು ಚಂದ, ಅಕ್ಷರ ಕೂಡ ಅಷ್ಟು ಮುದ್ದಾಗಿತ್ತು. ಈ ಕಂಪ್ಯೂಟರ್ ಅಲ್ಲಿ ಹೇಗೆ ಟೈಪ್ ಮಾಡ್ತಾರೋ ಅಷ್ಟು ಚಂದವಾಗಿ ಅವಳು ಬರೆದು ಕೊಡ್ತಾ ಇದ್ಲು. ಅದರ ಪ್ರತಿಗಳನ್ನ ಮಾಡಿ ಕಲಾವಿದರಿಗೆಲ್ಲ ನಾವು ಕೊಡ್ತಾ ಇದ್ದೇವೆ. ಈಗ ಹಾಗಲ್ಲ, ಕಂಪ್ಯೂಟರ್ ನಲ್ಲಿ ಬೇಕಾದ ಹಾಗೆ ಟೈಪ್ ಮಾಡ್ತೇವೆ, ಬೇಕಷ್ಟು ಪ್ರತಿಗಳನ್ನ ಮಾಡ್ತೇವೆ. ಹ್ಮ್. ಈ ರೀತಿಯಾಗಿ ನನ್ನ ಯಕ್ಷಗಾನದ ಒಲವು ಮೂಡಿ ಬಂತು. ನೀವು ಪ್ರಸಂಗ ತುಂಬಾ ಬರ್ದಿದಂತೆ ಕೇಳಿದ್ದೀನಿ. ಅದರಲ್ಲಿ ಯಾವ ಯಾವ ಪ್ರಸಂಗ ಬರ್ದಿದ್ದೀರಿ, ಯಾವ ಯಾವ ಪ್ರಸಂಗ ಎಲ್ಲಿಗೆ ಕೊಟ್ಟಿದ್ರಿ, ಅಥವಾ ನೀವೇ ಅದನ್ನ ನಟನೆ ಮಾಡಿ ನೀವು ಆ ಪ್ರಸಂಗದ ತುಣುಕುಗಳನ್ನು ಮಾಡಿದ್ದೀರೋ, ಆಟ ಮಾಡಿದ ಯಕ್ಷಗಾನ ಮಾಡಿದ್ದೀರೋ, ಅಥವಾ ಬೇರೆ ಮೇಳಕ್ಕೆ ಕೊಟ್ಟಿದ್ದೀರೋ, ಯಾವ ಪ್ರಸಂಗ ಬರೆದಿದ್ದೀರಿ, ಹಾಗೆ ನೀವು ಅದರಲ್ಲಿ ಪಾತ್ರ ಮಾಡಿದ ವಿಷಯಗಳನ್ನು ನಮಗೆ ತಿಳಿಸ್ಬೇಕಂತ ಕೇಳ್ಕೊಳ್ತಿದ್ದೆ ನಾನು. ನಾನು ಹೇಳಿದ ಹಾಗೆ
ಹ್ಮ್. ಈ ಅವನಿ ಎಂಬರ ಅಂತ ಒಂದು ನಾಟಕ ಬರೆದಿದ್ದೇನೆ ಅಂತ ನಿಮ್ಗೆ ತಿಳಿಸಿದ್ದೆ. ಹಾ. ಅದೇ ನಾಟಕವನ್ನ ಬಹುಶಃ ಅದೇ ವಸ್ತುವನ್ನ ಹಾ. ಇಟ್ಟುಕೊಂಡು ಪ್ರಸಂಗ ಅವನಿ ಎಂಬರ ಅಂತ ಆರಂಭದಲ್ಲಿ ಬರೆದೆ. ಹಾ. ಆನಂತರ ವಿಷ ವರ್ತುಲ ಅಂತ ಒಂದು ಬರೆದೆ. ಹಾ. ಆಮೇಲೆ ನಾಗ ನಯನೆ ಅಂತ ಒಂದು ಬರೆದೆ. ಹ್ಮ್. ಆಮೇಲೆ ನಾಗ ಕನ್ನಿಕೆ ಅಂತ ಬರೆದೆ. ಹ್ಮ್. ಆಮೇಲೆ ಬಹುಶಃ ಇನ್ನು ಹೆಸರಿಸ್ಲಿಕ್ಕೆ ಕಷ್ಟ, ಹಾ. ತುಂಬಾ ಒಂದೊಂದು ಪ್ರಸಂಗಗಳನ್ನ ತುಂಬಾ ಬಂದಿದೆ, ಒಂದು 25, 26 ಬರೆದಿದ್ದೇನೆ. 26 ಕೃತಿಯನ್ನ ಆಗ್ತದೆ ಒಟ್ಟಿಗೆ. ಹಾ. ಹಾ. ಬಹುಶಃ ಒಂದು 12 ನಾಟಕ ಕೃತಿ ಕೂಡ ಆಗ್ತದೆ ಹೌದು. ಅದರಲ್ಲಿ. ಹ್ಮ್. ಈ ಅವನಿ ಎಂಬರದಲ್ಲಿ ಒಂದು ಮುಖ್ಯ ಪಾತ್ರವನ್ನ ನಾನು ಬರೆದಿದ್ದೇನೆ. ಹಾ. ಅದು ಹೇಗೆ ಕೇಳಿದ್ರೆ ಒಂದು ರೀತಿಯಲ್ಲಿ ಈ ಡಬಲ್ ಆಕ್ಟ್ ಅಂತ ಕರಿಬಹುದು. ಹಾ. ಹಾ. ವಿಭಿನ್ನ ಶೈಲಿಯ ಒಂದು ಪಾತ್ರ, ಬಹುಶಃ ಹಾ. ಬಹಳಷ್ಟು ಮೆಚ್ಚುಗೆಯನ್ನ ಪಡೆದಿದೆ. ಹಾ. ಅದನ್ನ ನಾವು ಬೆಂಗಳೂರು ಒಂದು ಸಂಸ್ಥೆಯಲ್ಲಿ, ಅದ ಕಲಾಮಂದಿರ ಹೆಸರು ನೆನಪಿ ಬರುವುದಿಲ್ಲ, ಅದರಲ್ಲಿ ಕೂಡ ಮಾಡಿದ್ದೇವೆ. ಅಲ್ಲಿ ಹಾ. ನಾಗನಯನ ಎನ್ನುವ ಪ್ರಸಂಗ ಕೂಡ ನಾವು ಅಲ್ಲಿ ಹ್ಮ್. ಪ್ರದರ್ಶನ ಮಾಡಿದ್ದೇವೆ. ಹಾ. ಮತ್ತೆ ಗೋಳಿಗಡಿ ಮೇಳದಲ್ಲಿ ನನ್ನ ಅವನಿ ಎಂಬ ಪ್ರಸಂಗ ಸಾಕಷ್ಟು ಪ್ರದರ್ಶನವನ್ನು ಕೊಟ್ಟಿದ್ರು. ಹ್ಮ್. ಆಮೇಲೆ ಮತ್ತೊಂದು ಪ್ರಸಂಗ, ಹ್ಮ್. ಅದು ಕೂಡ ಹೆಸರು ನೆನಪಿ ಬರುವುದಿಲ್ಲ, ಅದು ಸೌಕೂರ್ ಮೇಳದಲ್ಲಿ ಬಹಳಷ್ಟು ಪ್ರಯೋಗನ ಮಾಡಿದ್ರು. ಹಾ. ಮತ್ತೆ ಉಳಿದ ಹೆಚ್ಚಿನ ಪ್ರಸಂಗಗಳನ್ನ ಹಾ. ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಹೇರಿಕೊಟ್ಟು ಓ, ನಿಮ್ಮ ಸಂಸ್ಥೆಯಲ್ಲಿ ನೀವು ಅದನ್ನ ಮಾಡಿದ್ರಿ, ಯಕ್ಷಗಾನ ಮಾಡಿದ್ರಿ. ಹೆಚ್ಚಿನ ಪ್ರಸಂಗಗಳನ್ನ ಅದರಲ್ಲೇ ಆಡಿದ್ದೇವೆ. ಹ್ಮ್. ಮತ್ತೆ ನನಗೆ ಆತ್ಮೀಯರಾಗಿ ಸಾಕಷ್ಟು ಜನ ಹವ್ಯಾಸಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ಹ್ಮ್. ಅವರಿಗೆ ನನ್ನ ಪ್ರಸಂಗದಲ್ಲಿ ಪಾತ್ರಗಳನ್ನು ಕೊಡ್ತಾ ಬಂದೆ. ಹೌದು. ಅದರಿಂದ ನಮ್ಮ ಕುಂದಾಪುರ ತಾಲೂಕಿನಾದ್ಯಂತ ಮಾತ್ರ ಅಲ್ಲ, ಸುಳ್ಯದಿಂದ ಕೂಡ ಕೆಲವರೆಲ್ಲ ಬಂದಿದ್ರು, ಹ್ಮ್. ಹ್ಮ್. ಅಭಿನಯ ಮಾಡಿದ್ರು. ಹಾ. ಹವ್ಯಾಸಿ ಕಲಾವಿದರು, ವ್ಯವಸಾಯಿ ಕಲಾವಿದರು ಕೂಡ ನನ್ನ ಪ್ರಸಂಗದಲ್ಲಿ ಪಾತ್ರ ಮಾಡಿದ್ರು. ಹಾ. ಹಾಗೆ ಮತ್ತೆ ಹೇಳುದಂದ್ರೆ, ನೀವೀಗ ಇಲ್ಲಿ ಬಸ್ರೂರು ಯಕ್ಷ ಮಿತ್ರರು ಅಂತ ಒಂದು ಸಂಸ್ಥೆ ಉಂಟು, ಹೌದು. ಯಕ್ಷಗಾನ ತಾಳಮದ್ದಲೆ. ಸರಿ. ಅದು ಉದಾಹರಣೆಗೆ ಅಲ್ಲಿ ಅಶೋಕ್ ಕೆರೆಕಟ್ಟಿ ಅವರು ಮುಂದಾಳತ್ವದಿಂದ ಮಾಡ್ತಾ ಇದ್ದಾರೆ ಅಂತ ಸರಿ. ಕೇಳಿದ್ದೇನೆ. ಸರಿ. ನಾನು ಅಲ್ಲಿ ಸೇವೆ ಮಾಡಿದ್ದೀನಿ ನಾನು ಸಹ. ಹಾ. ಅಲ್ಲಿ ನೀವು ಪ್ರತಿ ತಿಂಗಳಿಗೆ ಹೋಗ್ತಿದ್ದೀರಿ, ಅಲ್ಲಿಯ ಬಗ್ಗೆ ಹೇಗೆ ಅನ್ಸುತ್ತು, ಅಲ್ಲಿಯ ಪಾತ್ರಧಾರಿಗಳೆಲ್ಲ ನಿಮ್ ಜೊತೆಗೆ ಸೇರಿ ನೀವು ಹೊಂದಾಣಿಕೆ ಮಾಡ್ಕೊಂಡಿದ್ದಾರಾ, ಎಷ್ಟು ಪಾತ್ರ ಮಾಡಿದ್ದಿರ್ಬೋದು, ನೀವು ಎಷ್ಟು ಸಮಯದಿಂದ ಹೋಗ್ತಾ ಇದ್ದೀರಿ ಅಂತ ನಮ್ಗೆ ತಿಳಿಸ್ಕೊಡ್ಬೇಕಂತ ಹೇಳ್ಕೊಡ್ತೀನಿ. ಸಾಧಾರಣ ಒಂದು 2 ವರ್ಷದ ಕಾಲದಿಂದಲೂ ಹಾ. ಪ್ರತಿ ತಿಂಗಳು ನಾವು ಶ್ರೀ ಮಹಾಲಿಂಗೇಶ್ವರ ಬಸರು ದೇವಸ್ಥಾನದಲ್ಲಿ ಒಂದು ತಾಳಮದ್ದಲೆ ಸೇವಾ ರೂಪದಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ, ಹಾ. ನಮ್ಮ ಸಂಸ್ಥೆಯ ವತಿಯಿಂದ. ಹ್ಮ್. ಈ ಸಂದರ್ಭ ಅಶೋಕ್ ಕೆರೆಕಟ್ಟೆ ಹ್ಮ್. ಅವರ ಹೆಸರನ್ನ ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಹೌದೌದು. ಅವರ ಜೊತೆಯಲ್ಲಿ ಹ್ಮ್. ದಿವಾಕರ್ ಶೆಟ್ಟಿ ಬಸ್ರೂರು, ಹ್ಮ್. ಬಹುಶಃ ನಿಮ್ಮನ್ನು ಕೂಡ ಇಲ್ಲಿ ನಾವು ಹೌದು. ನೆನಪಿಸಿಕೊಳ್ಬೇಕಾಗ್ತದೆ. ಅಲ್ಲಿ ಬಂದು ಯಕ್ಷಗಾನ ಹೆಜ್ಜೆ ತರಗತಿಯನ್ನು ಕೂಡ ನೀವು ನಡೆಸಿಕೊಟ್ಟಿದ್ದೀರಿ. ಹೌದು. ಈ ಎಲ್ಲವನ್ನು ಕೂಡ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಹಾ. ಅಲ್ಲಿ ಹೇಗಾಗ್ತದೆ ಎನ್ನುವಂತ ಒಂದು ನಿಮ್ಮ ಪ್ರಶ್ನೆ ಹಾ. ಬಹಳಷ್ಟು ಮುದ ಕೊಡ್ತದೆ. ಹ್ಮ್. ಯಾಕಂದ್ರೆ ಪ್ರತಿ ತಿಂಗಳಿಗೆ ಒಂದು ತಾಳಮದ್ದಲೆ ಕೊಡುವುದು ಒಂದು ವಿಶೇಷವಾದದ್ದೇ. ಹೌದು. ಆ ತಾಳಮದ್ದಲೆಯನ್ನ ಅಲ್ಲಿ ಕೊಡುವುದರ ಮೂಲಕವಾಗಿ ನಮ್ಮಲ್ಲಿ ಅವ್ಯಕ್ತವಾದಂತಹ ಜ್ಞಾನವನ್ನ ಹ್ಮ್. ಹೊರ ವ್ಯಕ್ತಪಡಿಸಲಿಕ್ಕೆ ಹ್ಮ್. ಅತ್ಯುತ್ತಮವಾದಂತಹ ಒಂದು ಮಾಧ್ಯಮ ಅಲ್ಲಿ ಆಗಿದೆ. ಹೌದು. ಅದಕ್ಕಾಗಿ ಆ ದೇವಸ್ಥಾನದ ಮಹಾಲಿಂಗೇಶ್ವರ ದೇವರಿಗೆ ತಲೆ ತಗ್ಗಿಸಿ ನಮನ ಸಲ್ಲಿಸುವುದರ ಜೊತೆಯಲ್ಲಿ ಹ್ಮ್. ಸಹಕಾರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ ನಾನು ನಮನವನ್ನ ಸಲ್ಲಿಸ್ತೇನೆ. ಯಕ್ಷಗಾನದಲ್ಲಿ ಉದಾಹರಣೆಗೆ ಶ್ರೀ ಮಹಾಲಿಂಗೇಶ್ವರ ಬಸರೂರು, ಆ ಹೌದು. ದೇವಸ್ಥಾನದಿಂದ ನಿಮ್ಗೆ ಏನು ಅದಕ್ಕೆ ಸಪೋರ್ಟ್ ಉಂಟಾ ಇಲ್ವಾ ಅಂತ ನಾನು ಕೇಳುತ್ತಿರೋದು. ಬಹುಶಃ ದೇವಸ್ಥಾನದ ವತಿಯಿಂದ ಯಾವ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ತಿಳಿದಿಲ್ಲ. ಹ್ಮ್. ಆದ್ರೆ ದಿವಾಕರ್ ಶೆಟ್ರು ಮತ್ತೆ ಅಶೋಕ್ ಕೆರೆಕಟ್ಟೆ ಅವರು ಹಾ. ನಮ್ಮನ್ನು ಕರೀತಾ ಇದ್ರು. ಅಂದ್ರೆ ಉದಾಹರಣೆ ನಿಮ್ಗೆ ಬೇಕಾದ ಅಲ್ಲ ಮಹಾಲಿಂಗೇಶ್ವರ ಸೇವೆ ಒಂದು ಪ್ರಸಂಗದ ನಿಮ್ಗೆ ಆ ತುಣುಕುಗಳನ್ನ ನೀವು ಸೃಷ್ಟಿ ಆದಾಗ ಹೌದು, ಹೌದು. ನಿಮ್ಗೆ ಅದ್ರ ಪ್ರಯೋಜನಕರ ಆಗ್ತದೆ. ಅಂದ್ರೆ ಆತ್ಮ ತುಂಬಿ ಬರ್ತದೆ. ಆತ್ಮ ತುಂಬಿ ಬರ್ತದೆ. ಈಗ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಒಂದು ಯಕ್ಷಗಾನದ ಸೇವೆ ಮಾಡ್ತಾ ಇದೆ ಅಂದ್ರೆ ಹ್ಮ್. ಅದು ಬಹಳಷ್ಟು ಸಂತೋಷದ ವಿಚಾರ ಅಲ್ವಾ? ಹ್ಮ್. ಹೇಳಿದ್ರೆ ಮನಸ್ಸು ಉಕ್ಕಿ ಬರ್ತದೆ ಅಲ್ಲಿ, ಖುಷಿ ಹೌದು, ಆಗ್ತದೆ. ಹೌದು. ಯಾವಾಗ ತಿಂಗಳ ಪ್ರಥಮ ಸೋಮವಾರ ಬರ್ತದೆ ಹ್ಮ್. ಎನ್ನುವ ನಿರೀಕ್ಷೆಯಲ್ಲಿ ನಾವು ಇರ್ತೇವೆ. ಹ್ಮ್. ಹೌದು. ಬಹಳಷ್ಟು ಆನಂದದ ವಿಷಯ. ಹೌದು. ಮತ್ತೆ ನೀವೀಗ ಸಾಂಸಾರಿಕ ವಿಷಯದಲ್ಲಿ ಅಂದ್ರೆ ಹಾ. ನಿಮ್ಗೆ ಸಾಂಸಾರಿಕ ವಿಷಯದಲ್ಲಿ ಅದು ನಿಮ್ಮ ಹೆಂಡತಿ ಮಕ್ಕಳು ನಿಮಗೆ ಯಕ್ಷಗಾನದ ಬಗ್ಗೆ ಸಪೋರ್ಟ್ ಮಾಡಿದ್ದಾರಾ, ಅಥವಾ ಯಕ್ಷಗಾನದ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಉಂಟಾ, ಅಥವಾ ಯಕ್ಷಗಾನದಲ್ಲಿ ಯಾವ್ದಾದ್ರು ಪಾತ್ರ ಮಾಡಿದ್ದಾರೆ ನಿಮ್ಮ ಮಕ್ಕಳು ಅಥವಾ ಹೆಂಡತಿ ನಿಮ್ಗೆ ಹೇಗೆ ಆ ಯಕ್ಷಗಾನಕ್ಕೆ ಒಲವು ಕೊಟ್ಟಿದ್ದಾರೆ? ನನ್ನ ಹೆಂಡತಿ ಹ್ಮ್. ಮೂಲ ಮನೆ ಸುರತ್ಕಲ್, ಹ್ಮ್. ಮಂಗಳೂರಿನ ಹತ್ತಿರ. ಹ್ಮ್. ಅವಳು ಸಾಕಷ್ಟು ಪ್ರೋತ್ಸಾಹ ಕೊಡ್ತಾಳೆ. ಹೆಂಡತಿ ಹೆಸರು ಶ್ರೀಮತಿ ಶಶಿಕಲಾ ಎನ್ನುವುದಾಗಿ. ಹಾ. ಹಾ. ಇಬ್ರು ಮಕ್ಕಳು ನನಗೆ, ಹಾ. ಮೋಹಿತ್ ಮತ್ತೆ ಶ್ರುತಿ ಎನ್ನುವುದಾಗಿ. ಹಾ. ಶ್ರುತಿ ಅವಳ ಗಂಡನ ಮನೆ ಬೈಂದೂರು ಸಿರೂರು. ಹಾ. ಮಗಳಿಗೆ ಒಂದು ಮಗು ಇದೆ. ಹಾ.
ಅಥರ್ವ ಎನ್ನುವುದಾಗಿ ಹೆಸರು, ಗಣಪತಿಯ ಹೆಸರಿನಿಂದಲೇ ಕರೆಯುವ ಹಾಗೆ ಆ ಹೆಸರದು ಅಥರ್ವ ಅಂತ ಹೇಳಿದ್ರೆ ಅದು ನಂಗೆ ಬಹಳ ಇಷ್ಟವಾದ ಹೆಸರು. ಒಂದು ಪೌರಾಣಿಕದ್ದೇ ಒಂದು ಇಟ್ಬಿಟ್ಟಿದ್ದಾರೆ. ಹೌದೌದು, ಅದು ಬಹಳ ಖುಷಿ ಕೊಡ್ತದೆ. ಮಗನಿಗೆ ಕೂಡ ಮದುವೆ ಮಾಡಿದ್ದೇನೆ, ಒಂದು ಹೆಣ್ಣು ಮಗು ಇದೆ, ಆಗ್ನೇಯ ಎನ್ನುವುದಾಗಿ. ಅದು ಪಾರ್ವತಿ ಎನ್ನುವ ಹೆಸರು ಕೂಡ ಅಲ್ಲಿ ಬರ್ತದೆ. ಅಂದ್ರೆ ನಂಗೆ ಆ ರೀತಿಯಲ್ಲಿ ದೈವ ಒಂದು ಆಸಕ್ತಿ ಇರುವುದರಿಂದ ಹಾಗಾಯ್ತು. ಮತ್ತೆ ಶ್ರುತಿ ಮಗಳು ಅಂತ ನಾ ಹೇಳಿದ್ದೇನೆ, ಅವಳಿಗೆ ಬಾಲ್ಯದಿಂದಲೂ ಈ ಭರತನಾಟ್ಯದ ಬಗ್ಗೆ ಆಸಕ್ತಿ ಇತ್ತು. ಭರತನಾಟ್ಯವನ್ನು ಸಂಪೂರ್ಣ ಅಭ್ಯಾಸ ಮಾಡಿದ್ದಾಳೆ. ಮಂಗಳೂರಿನಾದ್ಯಂತ ಬಹಳಷ್ಟು ಪ್ರದರ್ಶನವನ್ನು ಕೂಡ ಕೊಟ್ಟಿದ್ದಾಳೆ. ಮತ್ತೆ ಆಗ ಹೇಳಿದಾಗೆ ನನ್ನ ಪ್ರಥಮ ಯಕ್ಷಗಾನದಲ್ಲಿ ಅವಳು ಬಾಲಗೋಪಾಲರ ವೇಷವನ್ನು ಕೂಡ ಅವಳು ನಿರ್ವಹಿಸಿದ್ದಾಳೆ. ಹೌದಾ? ಹೌದು. ನಂತರ ಮದುವೆ ಆಯ್ತು. ಮದುವೆ ಆದ ನಂತರದಿಂದ ಸ್ವಲ್ಪ ಒಲವು ಕಡಿಮೆ ಆಯ್ತು. ಈ ಸಾಂಸಾರಿಕ ಜೀವನದತ್ತ ಅವಳು ಕಷ್ಟ ಆಗ್ತದೆ, ಯಾಕಂದ್ರೆ ಅಲ್ಲಿ ಅಲ್ಲಿ ಓಡಾಡುದು, ಯಕ್ಷಗಾನ ಬರುವುದು, ಅದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಮಗುವಿನ ಒಂದು ವಿದ್ಯಾರ್ಜನೆಯ ಬಗ್ಗೆ ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ಬೇಕಾಗ್ತದೆ. ಆ ಕಡೆ ಅವಳು ಒಲವನ್ನ ಕೊಟ್ಟಿದ್ದು. ನನ್ನ ಅಳಿಯ SCDCC ಬ್ಯಾಂಕ್ ಕಲ್ಲೂರು ಬ್ಯಾಂಕ್ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಚಂದ್ರಶೇಖರ್ ಎನ್ನುವುದಾಗಿ. ಹಾಗೆ ಮಗ ಮೋಹಿತ್ ಎನ್ನುವುದಾಗಿ, ಅವನು ಕೂಡ SCDCC ಬ್ಯಾಂಕ್ ಕುಂದಾಪುರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈಗ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಹೇರಿಕುದ್ರೆ ಅಂತ ನೀವು ಹೇಳಿದ್ರಿ, ಅದು ಯಾವಾಗದಿಂದ ಸ್ಥಾಪನೆ ಆದ ಯಾವಾಗ? ಅಲ್ಲಿ ಈಗ ನೀವು ಕಾರ್ಯಕ್ರಮ ಯಾವ ದಿವಸ ಮಾಡ್ತೀರಿ? ಅದಕ್ಕೆ ಯಕ್ಷೋತ್ಸವ ಎನ್ನುವ ಒಂದು ಕಾರ್ಯಕ್ರಮ ಯಾವಾಗ ಮಾಡ್ತೀರಿ? ಪ್ರತಿ ವರ್ಷದಂತೆ ಮಾಡುವಂತ ಕಾರ್ಯಕ್ರಮ ಯಾವಾಗ? ಯಾರನ್ನೆಲ್ಲ ಕರೆಸ್ತಿದ್ದೀರಿ? ಯಾವ ಕಲಾವಿದರನ್ನು ಕರೆಸ್ತಿದ್ರಿ? ಅದನ್ನು ನಮ್ಗೊಂದು ತಿಳಿಸಿದ್ರೆ ಒಳ್ಳೆದಿತ್ತು. ನನಗೆ ಈ ಸಾಹಿತ್ಯದ ಒಲವು ಸಣ್ಣ ವಯಸ್ಸಿನಲ್ಲೇ ಅಡಕವಾಗಿ ಬಂದರೂ ಕೂಡ ಅದನ್ನ ಕಾರ್ಯರೂಪಕ್ಕೆ ಸಂಪೂರ್ಣವಾಗಿ ತರುವಲ್ಲಿ 2004ನೇ ಇಸವಿಯಲ್ಲಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಹೇರಿಕುದ್ರೆ ಎನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೇನೆ. ಈ ಸಂಸ್ಥೆಗೆ ಗುರುಗಳಾಗಿ ರಾಮಚಂದ್ರ ಭಟ್ ಹೆಮ್ಮಾಡಿ ಇವರು ನಮ್ಗೆ ಗುರುಗಳಾಗಿ ಸಿಕ್ಕಿದ್ದು ನನ್ನ ಮಹಾಭಾಗ್ಯ ಅಂತ ನಾನು. ಒಳ್ಳೆ ವೇಷಧಾರಿ, ಅತ್ಯುತ್ತಮವಾದ ವೇಷಧಾರಿ ಮತ್ತೆ ಅತ್ಯುತ್ತಮವಾದಂತಹ ಮನಸ್ಥಿತಿಯನ್ನು ಹೊಂದಿದ ಒಬ್ಬ ಮನುಷ್ಯ ಅವರು. ನನ್ನ ಮೇಲೆ ತುಂಬಾ ಹೆಮ್ಮೆ ಇತ್ತು. ನನ್ನ ಮೇಲೆ ತುಂಬಾ ಗೌರ್ಮೆಂಟ್ ಜಾಬ್ ಇತ್ತು. ಅವರು LIC ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಇತ್ತೀಚೆಗಷ್ಟೇ ನಿವೃತ್ತಿಯನ್ನ ಪಡೆದ್ರು. ಬಹುಶಃ ಪ್ರಾಯದಲ್ಲಿ ನನಗಿಂತ ಒಂದು 2 ವರ್ಷ ಸಣ್ಣವರಿದ್ರು ಕೂಡ ಅವ್ರು ನನಗೆ ಗುರುಗಳಾಗಿ. ಹಾಗಾದ್ರೆ ನೀವೇ ಅವ್ರಿಗಿಂತ 2 ವರ್ಷ ದೊಡ್ಡವನು. ಅವ್ರಿಗಿಂತ 2 ವರ್ಷ ದೊಡ್ಡವನಾಗಿದ್ದೆ. ಅವ್ರಿಗಿಂತ ರಿಟೈರ್ಡ್ ಆಗೋದಕ್ಕೆ 2 ವರ್ಷ ಮೊದಲೇ ನಾನು ನಿವೃತ್ತಿಯನ್ನ ಪಡೆದಿದ್ದೇನೆ. ಆಗ್ಲೇ ಹೇಳಿದ ಹಾಗೆ ನಾನು ಸುಳ್ಯ, ಬೆಳ್ತಂಗಡಿ, ಆಮೇಲೆ ಮಂಗಳೂರು, ಉಡುಪಿ ಇಲ್ಲೆಲ್ಲ ನನ್ನ ವೃತ್ತಿ ಜೀವನ, ನ್ಯಾಯಾಂಗ ಇಲಾಖೆ ಜೀವನವನ್ನ ಮುಗಿಸಿ ಕುಂದಾಪುರಕ್ಕೆ 2004ರಲ್ಲಿ ಅಂದ್ರೆ ಹೇರಿಕುದ್ರಿಗೆ ನಾನು ಬಂದೆ. ಅಲ್ಲಿ ನನಗೆ ಸಾಹಿತ್ಯ ಚಟುವಟಿಕೆಯನ್ನ ಮಾಡೋದಕ್ಕೋಸ್ಕರವಾಗಿ ಮಾನಸ ಮಂದಿರ ಎನ್ನುವ ಒಂದು ಸಂಸ್ಥೆಯನ್ನ ಕಟ್ಟಿದೆ, ಒಂದು ಕಟ್ಟಡವನ್ನ ಕಟ್ಟಿದೆ. ಈ ಮಾನಸ ಅಂತ ಹೇಳಿದ್ರೆ ನನ್ನ ಮನಸ್ಸಿನ ಭಾವ, ಅದನ್ನ ಹೊರವ್ಯಕ್ತಪಡಿಸ್ಲಿಕ್ಕೆ ಒಂದು ಕಟ್ಟಡ ಬೇಕಾಗಿತ್ತು. ಅದನ್ನ ಕಟ್ಟಬೇಕಿದ್ರೆ ಬಹಳಷ್ಟು ಕಷ್ಟಪಟ್ಟೆ. ಬಹಳಷ್ಟು ಅಂದ್ರೆ ಸಾಲ ಮಾಡಿದ್ದೆ. ಸಹಕಾರ ಇನ್ನೊಬ್ರಿಗೆ ತಗೊಂಡು ಸ್ವಲ್ಪ ಕಮ್ಮಿ. ಅದೇ ಸ್ವಂತ ಜಾಗ ನಿಮ್ಮಲ್ಲಿ ಜಾಗದಲ್ಲೇ ಕಟ್ಟಿದ್ದು. ಸುಮಾರು ಒಂದು 19-20 ಲಕ್ಷದವರೆಗೆ ಅದಕ್ಕೆ ವ್ಯಯಿಸಿದ. ಸಾಧಾರಣ ಎಷ್ಟು ವರ್ಷ ಆಯ್ತು ಕಟ್ಟಿದ್ದು? ಅದು 2011ರಲ್ಲಿ ನಿರ್ಮಾಣ ಮಾಡಿದ್ದ. ಆ ಸಂಸ್ಥೆಯಲ್ಲಿ ಸಾಧಾರಣ ಒಂದು 20-22 ಮಂದಿಗೆ ಯಕ್ಷಗಾನದ ಹೆಜ್ಜೆಯ ತರಬೇತಿಯನ್ನ ಕೊಡುವ ಹಾಗೆ ಹೆಜ್ಜೆಯ ತರಬೇತಿಯನ್ನ ರಾಮಚಂದ್ರ ಭಟ್ರು ಕೊಟ್ಟಿದ್ರು. ಆ ಮೂಲಕವಾಗಿ ನಮ್ಮಲ್ಲಿ ಸಾಧಾರಣ ಈಗ ಅವರೆಲ್ಲ ದೊಡ್ಡ ಹಂತಕ್ಕೆ ಬಂದಿದ್ರು. ಅದು ಸಂತೋಷದ ವಿಚಾರವೇ ಆಗಿದೆ. ಸಂಸ್ಥೆ ಬೆಳೆದು ಬಂತು. ಪ್ರತಿ ವರ್ಷವೂ ಕೂಡ ಈ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸುಮಾರು ಒಂದು 7-10 ದಿವಸಗಳ ಕಾಲ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಆ ಸಂದರ್ಭ 1 ಅಥವಾ 2 ಪ್ರಸಂಗಗಳನ್ನು ಕೂಡ ನಾನು ರಚನೆ ಮಾಡಿ ಬಿಡುಗಡೆ ಮಾಡುವಂತದ್ದು ಕೂಡ ಮಾಡಿದ್ದೇನೆ. ಮತ್ತೆ ವಿಶೇಷವಾಗಿ ಈ ಹವ್ಯಾಸಿ ಯಕ್ಷಗಾನ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ಅವರಿಂದ ಯಕ್ಷಗಾನವನ್ನಲ್ಲಿ ನಾವು ಮಾಡಿಸ್ತಾ ಇದ್ದೇವೆ. ಅದು ಕೂಡ ಆನ್ಲೈನ್ ಯಕ್ಷಗಾನವನ್ನು ಕೂಡ ಸಾಕಷ್ಟು ನಾವು ಮಾಡಿದ್ದೇವೆ. ಹಲವಾರು ಸಂಸ್ಥೆಯವರಿಗೆ ಈ ಒಂದು ಅವಕಾಶವನ್ನು ನಾವು ಅಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ. ಪ್ರತಿ ವರ್ಷ ನೀವು ಯಕ್ಷೋತ್ಸವ ಮಾಡ್ತೀರಿ? ಯಾವ ತಿಂಗಳಲ್ಲಿ? ನವೆಂಬರ್ ತಿಂಗಳಲ್ಲಿ ಮಾಡ್ತೇವೆ. ಅದೇ ಆ ದಿನ ಎಷ್ಟು ದಿವಸ ಮಾಡ್ತೀರಂತ? ಅದೇ ಸಾಧಾರಣ 7-10 ದಿವಸಗಳ ತನಕ ನಾವು ಮಾಡಿದ್ದೀವಿ. ಅದಕ್ಕೇನಾದ್ರೂ ಗೌರ್ಮೆಂಟ್ ಇಂದ ನಿಮ್ಗೆ ಏನಾದ್ರು ಸಿಗ್ತದ ಹಣ? ಇಷ್ಟವರೆಗೆ ಯಾವುದೇ ರೀತಿಯ ಸರ್ಕಾರಿ ಸಹಕಾರವನ್ನು ನಾವು ಪಡೆದಿಲ್ಲ. ಕೆಲವು ಪ್ರಾಯೋಜಕರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹೌದು, ಇದರಲ್ಲಿ ಬಹುಶಃ KR ನಾಯ್ಕರು, ಆದರ್ಶ ಹೆಬ್ಬಾರರು ಮತ್ತೆ ತುಂಬಾ ಜನ ಇದ್ದಾರೆ. ಅವರ ಹೆಸರನ್ನ ಇಲ್ಲಿ ಹೇಳಲಿಕ್ಕೆ ನೆನಪಿಗೆ ಬರುವುದಿಲ್ಲ. ಸಾಕಷ್ಟು ಜನ ತುಂಬಾ ಆದರ್ಶ ಹೆಬ್ಬಾರರು ಮತ್ತೆ KR ನಾಯ್ಕರು ಬಹಳಷ್ಟು ಪ್ರೋತ್ಸಾಹ ನಮಗೆ ಕೊಟ್ಟಿದ್ರು. ಬಹುಶಃ ಅವರು ನಮಗೆ ಆತ್ಮೀಯ ಮಿತ್ರರೇ ಆಗಿದ್ರು. ಹೇಳ್ತಾ ಇದ್ರು, ಮಗಳಣ್ಣ ನಿಮ್ಮದೇನಾದ್ರು ಕಾರ್ಯಕ್ರಮ ಇದೆ ಹೇಳಿ, ನಾವು ಖಂಡಿತ ನಿಮ್ಮ ಜೊತೆಯಲ್ಲಿ ಬಂದು ಕೈ ಜೋಡಿಸ್ತೇವೆ ಎನ್ನುವ ಆತ್ಮೀಯ ಕರೆಯನ್ನು ಅಂತದ್ ಬೇಕಂತ ಈಗ ಹವ್ಯಾಸಿ ಕಲಾವಿದ ಅಂತವ್ರು ಸಪೋರ್ಟ್ ಮಾಡೋದು ತುಂಬಾ ಅವರು
ಬರ್ತಾರೆ. ಯಕ್ಷಗಾನ ಕಲಾವಿದರು ಅವರು ಹವ್ಯಾಸಿ ಕಲಾವಿದರು ಮುಂದೆ ಬರ್ತಾರೆ. ಮತ್ತೆ ಅವರಿಗೂ ಸಹ ಇಂಟ್ರೆಸ್ಟ್ ಬರ್ತದೆ. ಹೌದೌದು, ಯಕ್ಷಗಾನ ಕಲಿಬೇಕು. ಆದರ್ಶ ಸ್ವತಃ ವೇಷಧಾರಿ ಕೂಡ. ವೇಷಧಾರಿ ಹೌದು. ವೇಷಧಾರಿ ಅನ್ನೋ ವಿಷಯ ಇತ್ತೀಚೆಗೆ ಅವರದ್ದೇ ಒಂದು ಕಾರ್ಯಕ್ರಮವನ್ನು ನಾನು ವೀಕ್ಷಣೆ ಮಾಡುವ ಅದು ಸಾಲ್ವ ಮಾಡಿದ್ದಾರೆ. ಸಾಲ್ವ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ನಾನು ಅವರ ಆತ್ಮೀಯ ಮಿತ್ರ, ನನ್ನ ಅಭಿಮಾನಿಯವರು. ಅವನಿಗೆ ನನಗೆ ಅವ್ರು ದೇವರಿದ್ದ ಹಾಗೆ ಅಂತ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಪ್ರತಿ ಯಾವಾಗ ನಾನು ಅಲ್ಲಿ ಅವರ ಆಸ್ಪತ್ರೆಗೆ ಹೋಗ್ತೀನೋ ಆ ಚಾರ್ಜ್ ತಕೊಳ್ಳುವುದಿಲ್ಲ. ನನ್ನಂತ ಯಕ್ಷಗಾನ ಕಲಾವಿದ ಎಂಬ ಹೆಮ್ಮೆಯಿಂದ ಅವರು ಖಂಡಿತ ನಿಜವಾಗ್ಲೂ ಅವರು ಗ್ರೇಟ್. ತುಂಬಾ ಸಾಧಾರಣ. ಉದಾಹರಣೆಗೆ 8-10 ವರ್ಷದಿಂದ ಅಲ್ಲಿ ಹೋಗ್ತಾ ಇದ್ದೆ ನಾನು ಹೋದಾಗ ನನ್ನ ಫೀಸ್ ಅಂತಾರೆ, ಅವ್ರದ್ದು ಫೀಸ್ ಬಗ್ಗೆ ಅತೀವ ಗೌರವ ತಕೊಳ್ಳುದಿಲ್ಲ ಅವರು. ಹಾಗೆ ನೀವೀಗ ಇಷ್ಟೆಲ್ಲ ಹೇಳಿದ್ರಿ. ಈಗ ಮುಂದಿನ ಮಕ್ಕಳಿಗೆ ಯಕ್ಷಗಾನದ ಬಗ್ಗೆ ಏನ್ ಹೇಳ್ತಿದ್ದೀರಿ? ಮುಂದೆ ಹೇಗೆ ಯಕ್ಷಗಾನ ಬೆಳೆಸಬೇಕು? ವೃತ್ತಿಯವರಾಗ್ಲಿ ಹವ್ಯಾಸಿಯವರಾಗಿ ಹೇಗೆ ಬೆಳೆಸಬೇಕು, ಹೇಗೆ ಮುಂದುವರಿಸಬೇಕು ಎನ್ನುವುದನ್ನು ನಾನು ಕೇಳುತ್ತಿದ್ದೇನೆ. ಈಗ ಬಹುಶಃ ಇತ್ತೀಚೆಗೆ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಬದಲಾವಣೆ ಆಗಿದೆ. ಪರಿವರ್ತನೆ ಅಥವಾ ಬದಲಾವಣೆ ಸ್ವಾಭಾವಿಕವಾಗಿಯೇ ಬೇಕು. ಹೌದು. ಬಹುಶಃ ಅರ್ಧರಾತ್ರಿಗೆ ನಾವು ಯಕ್ಷಗಾನವನ್ನ ನಿಲ್ಲಿಸುವಂತಹ ಸಂದರ್ಭ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗ ಮಾಧ್ಯಮ ಅಷ್ಟು ಚುರುಕಾಗಿದೆ. ಮನೆಯಲ್ಲೇ ಕುಳಿತು ಎಲ್ಲವನ್ನೂ ವೀಕ್ಷಣೆ ಮಾಡ್ಲಿಕ್ಕೆ ಈಗ ಸಾಧ್ಯತೆ ಉಂಟು. ಬೆಳಗಿನ ತನಕ ಯಕ್ಷಗಾನವನ್ನ ನೋಡುವುದಂದ್ರೆ ಬಹಳಷ್ಟು ಕಷ್ಟ ಸಾಧ್ಯದ ವಿಚಾರ ಆಗಿರ್ತದೆ. ಅಂತ ಸಂದರ್ಭಕ್ಕೆ ಸಾಧಾರಣ ಒಂದು 2 ಗಂಟೆಯ ತನಕ ಒಂದು ಪ್ರಸಂಗವನ್ನು ನಿರ್ವಹಿಸುವುದಂತ ಹೇಳಿದ್ರೆ ಬಹಳ ಒಳ್ಳೆಯ ಕೆಲಸ ಆಗ್ತದೆ. ಅದಕ್ಕೆ ಪ್ರಸಂಗದ ಚೌಕಟ್ಟಿಗೆ ಚ್ಯುತಿ ಬಾರದ ರೀತಿಯಲ್ಲಿ ಪ್ರಸಂಗಕರ್ತರು ಕೂಡ ಕರ್ತವ್ಯವನ್ನ ನಿರ್ವಹಿಸಬೇಕಾಗ್ತದೆ. ಬಹುಶಃ ಇಲ್ಲಿ ಹೇಳುದಿದ್ರೆ ಕಂದಾವರ ರಘುರಾಮ್ ಶೆಟ್ರು ಪ್ರಸಂಗವನ್ನ ಬರೀತಾರೆ. ಅಲ್ಲಿ ಯಾವುದೇ ರೀತಿಯ ರೀತಿ ನೀತಿಗಳಿಗೆ ಅಲ್ಲಿ ಚ್ಯುತಿಯನ್ನ ಖಂಡಿತ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವು ಪ್ರಸಂಗಕರ್ತರು ಬರೀತಾ ಇದ್ದಾರೆ, ಅಲ್ಲಿ ಕಥಾನಾಯಕನ ಪಾತ್ರವನ್ನ ನಿರ್ವಹಿಸುವರು ಕೂಡ ಹಾಸ್ಯದ ಪಾತ್ರವನ್ನು ಅವ್ರು ಮಾಡ್ತಾರೆ. ಅಲ್ಲಿ ಗಾಂಭೀರ್ಯಕ್ಕೆ ಚ್ಯುತಿ ಬರ್ತಾ ಉಂಟು. ಹೌದು, ಖಂಡಿತ ಅದು ಬರಬಾರ್ದು. ಯಕ್ಷಗಾನ ಒಂದು ಗಾಂಭೀರ್ಯಯುತವಾದಂತಹ ಒಂದು ಕಲೆ. ಈ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವನು ಹಾಸ್ಯವನ್ನ ಮಾಡಿ ನಗಿಸುವುದೇ ಒಂದು ಪ್ರಾಮುಖ್ಯ ಅನ್ನೋ ಮಟ್ಟಕ್ಕೆ ಮುಖ್ಯ ಪಾತ್ರಧಾರಿಗಳು ಕೂಡ ಬರುವಂತದ್ದು ಸರಿಯಲ್ಲ. ಮತ್ತೆ ಈಗ ಇನ್ನೊಂದು ತೊಡಕು ನಮ್ಮ ಯಕ್ಷಗಾನ ವಲಯದಲ್ಲಿ ಕಂಡು ಬರ್ತಾ ಉಂಟು. ಒಂದು ಗ್ರೂಪ್ ಮಾಡಿಕೊಳ್ತಾರೆ, ಅಲ್ಲಿ ಅಭಿಮಾನಿ ಬಳಗ ಎನ್ನುವುದನ್ನ ಸೃಷ್ಟಿಸ್ತಾರೆ. ಈ ಅಭಿಮಾನಿ ಬಳಗ ಅಂತ ಹೇಳಿದ್ರೆ ಅರ್ಥ ಏನು ಕೇಳಿದ್ರೆ ಬಹುಶಃ ಯಾರಿಗೂ ಗೊತ್ತಿಲ್ಲ. ಅವನೇ ಅಡ್ಮಿನ್ ಆಗಿರ್ತಾನೆ, ಅವನದ್ದೇ ಆದ ಒಂದು ಬಳಗ ಅಂತ ಮಾಡಿಕೊಂಡಿರ್ತಾನೆ. ಹಾಗಿದ್ರೆ ಅಲ್ಲಿ ಅಭಿಮಾನಿಗಳು ಅನ್ನುವ ಪೂರಕವಾದ ಸಂಪೂರ್ಣ ಹೆಸರಿನಿಂದ ಅಲ್ಲಿ ಕರೀಲಿಕ್ಕೆ ಆಗ್ತದ? ಈಗ ತಿಮ್ಮಪ್ಪ ದೇವಡಿಗರು, ಅದಕ್ಕೆ ನೀವೇ ಅಡ್ಮಿನ್ ಆದ್ರೆ ಅದು ನಿಮ್ಮ ಅಭಿಮಾನಿ ಬಳಗ ಅಂತ ಹೇಳಿಕ್ ಆಗೋದಿಲ್ಲ. ಅಥವಾ ಮಹಾಬಲ ಹೇರಿಕುದ್ರು, ನನ್ನದೇ ಆದ ನಾನೇ ಒಂದು ಅಡ್ಮಿನ್ ಆಗಿ ಒಂದು ಸಂಸ್ಥೆ ಕಟ್ಟಿದ್ರೆ ಅದು ಆಗುದಿಲ್ಲ. ಇಂಥದ್ದು ಸರಿಯಲ್ಲ ಅಂತ ನಾ ಹೇಳ್ತಾನೆ. ಖಂಡಿತ ಅಭಿಮಾನಿಗಳಿದ್ದರೆ ಬೇರೆಯವರೇ ಮಾಡಿ ಆಡ್ ಮಾಡ್ಬೇಕು. ಇದ್ದಾರೆ ಅಂತವ್ರು ನಮ್ಮಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ. ಆ ರೀತಿ ಮಾಡೋದು ಒಳ್ಳೇದು ಅಂತ ಹೇಳ್ತಾನೆ. ಹೌದು. ಅದು ಇದರಿಂದ ಪರಿಣಾಮ ಏನಾಗಿದೆ ಅಂದ್ರೆ, ಒಂದು ರೌಂಡ್ ಗಿರಿಕೆ ಹೊಡೆದು 2 ಡೈಲಾಗ್ ಕೊಟ್ಟ ಅಂತ ಆದ ಕೂಡಲೇ ಒಂದು ದೊಡ್ಡ ಕಲಾವಿದ ಆಗಿ ಬಿಡ್ತಾನೆ. ಅದೆಲ್ಲ ಬೆಳವಣಿಗೆ ಅಂತ ನಾ ಹೇಳ್ತೇನೆ. ಬೆಳವಣಿಗೆ ಅಂತ ಹೇಳಿದ್ರೆ ಏನು, ಸಾಕಷ್ಟು ಅಭ್ಯಾಸ ಮಾಡ್ಲಿಕ್ಕೆ ಇಲ್ಲಿ ಇರ್ತದೆ. ಹೌದು, ಯಕ್ಷಗಾನದಲ್ಲಿ ಮುಗ್ದೋಯ್ತಂತ ಇಲ್ಲ, ಕಲ್ತು ಮುಗ್ದೋಯ್ತಂತ ಇಲ್ಲ. ಅದು ವಿಶಾಲವಾದಂತಹ ಒಂದು ಸಾಗರ. ಅದು ಅದರಲ್ಲಿ ಈಜಾಡಿದಷ್ಟು ಮತ್ತು ಈಜಾಡಿ ದರ ಸೇರಿದರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೌದು. ಅಂತಹ ವಿದ್ವತ್ತನ್ನ ಸಂಪಾದಿಸಬೇಕಾದಂತಹ ಒಬ್ಬ ಈಗಾಗಲೇ ಅಭಿಮಾನಿ ಬಳಗಂತ ತಾನೇ ನಿರ್ಮಾಣ ಮಾಡಿಕೊಂಡು ಮಾಡುವುದು ಸರಿಯಲ್ಲ ಅನ್ನುವಂತಹ ಒಂದು ಸಲಹೆಯನ್ನು ನಾನು ಕೊಡ್ತಾ ಇದ್ದೇನೆ. ಬೇಕು ಅಭಿಮಾನಿ ಬಳಗ ಅಂತ ಕ್ರಿಯೇಟ್ ಮಾಡ್ಲಿ ಮತ್ತು. ಹೌದು, ಸರಿ. ಇದು ನನ್ನ ಅಭಿಪ್ರಾಯ. ಹೌದು ಸರ್. ಮತ್ತೆ ಇವಾಗ ಈ ವೃತ್ತಿ ಮೇಳಗಳು ಕೆಲವು ಹೆಚ್ಚಿನ ಮೇಳಗಳು ಇದೆ. ಹರಕೆ ಮೇಳಗಳಾಗ್ಲಿ ಅಥವಾ ಈ ಹೀಗೆ ಡೊನೇಷನ್ ಮಾಡಿ ಯಕ್ಷಗಾನ ಮಾಡುವ ಹವ್ಯಾಸಿ ಮೇಳಗಳಾಗ್ಲಿ, ಅಲ್ಲಿ ಮೇಳಗಳು ಈಗ ಸಾಧಾರಣ 12 ಗಂಟೆಗೆ ಯಕ್ಷಗಾನ ಮುಗಿಯುತ್ತದೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಈಗ ಮಾಡ್ತಾ ಇದ್ದಾರೆ. ಅದು ಸರಿ ಅಥವಾ ಬೆಳಿಗ್ಗೆ ತನಕ ಮಾಡಬೇಕು? ಹರಕೆ ಆಟದವರಿಗೆ ಏನ್ ಅನಿಸ್ತದೆ? ತುಂಬಾ ಅವ್ರಿಗೆ ಕಷ್ಟ ಆಗ್ತದ ಅಥವಾ ಇವ್ರಿಗೆ ಕಷ್ಟ ಆಗ್ತದ? ಅವರಿಗೆ ಬೇಸರ ಆಗಬಹುದಾ ಯಕ್ಷಗಾನ ಆಡಿಸುವವರಿಗೆ?
ಅದು ಹೇಗೆ ನಿಮ್ಮ ಅಭಿಪ್ರಾಯ? ಬೆಳಿಗ್ಗೆ ತನಕ ಬೇಕಾ? ಬಹುಶಃ ಬೆಳಿಗ್ಗೆ ಅಂದ್ರೆ 12 ಗಂಟೆಯ ನಂತರದವರೆಗೆ 1-2 ಗಂಟೆವರೆಗೆ ಮಾಡೋದಿದ್ರೆ ಅದು ಬಹಳ ಚಂದ. ಬೆಳಗಿನವರೆಗೂ ಒಂದು ಯಕ್ಷಗಾನವನ್ನ ಮಾಡಿ ಅಥವಾ ಮಾಡುವುದು ಕಷ್ಟದ ವಿಷಯ. ಅದಕ್ಕಿಂತ ನೋಡುದು ಮತ್ತಷ್ಟು ಕಷ್ಟ. ಮಾರನೇ ದಿವಸ ಅವ್ರಿಗೆ ಕೆಲಸ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಹಾಗಾಗಿ ಮತ್ತೆ ಈಗ ರೆಕಾರ್ಡಿಂಗ್ ಅನ್ನುವಂತಹ ಒಂದು ಮಾಧ್ಯಮ ಇರುವುದರಿಂದ ಅವ್ರಿಗೆ ಅಲ್ಲೇ ನೋಡ್ಬೋದು, ಮನೆಯಲ್ಲೇ ಕುತ್ಕೊಂಡು ನೋಡ್ಬೋದು. ಹಾಗಾಗಿ ಯಕ್ಷಗಾನದ ರಂಗಸ್ಥಳದ ಮುಂದೆ ಬಂದು ನೋಡ್ಲಿಕ್ಕೆ ಜನ ಸಿಗುವುದಿಲ್ಲ. ಈ ಯಕ್ಷಗಾನ ಸೇವೆ ಮಾಡುವವರಿಗೆ ತಾವು 2 ಗಂಟೆ ತನಕವೋ ಅಥವಾ 12 ಗಂಟೆ ನಂತರವೂ ಒಂದು ಸೇವೆ ಮಾಡಿದ್ದೇವೆ ಎನ್ನುವಂತಹ ಕೃತಾರ್ಥ ಭಾವ ಅವರಿಗೆ ಮೂಡಿತು ಅಂತಾದ್ರೆ ಅದು ಸೇವಾ ರೂಪವಾಗಿ ದಕ್ತದೆ. ಸೇವಾ ರೂಪ ಖಂಡಿತ ಆಗ್ತದೆ. ಹೌದು. ಕಾಲಮಿತಿ ಯಕ್ಷಗಾನ ಖಂಡಿತವಾಗಿ ಒಳ್ಳೇದೆ. ಹೌದು, ನಿಮ್ಮ ದೃಷ್ಟಿಯಲ್ಲಿ ಕಾಲಮಿತಿ ಯಕ್ಷಗಾನ ಒಳ್ಳೇದೆ. ಅಲ್ಲಿ ಕಾಲಮಿತಿ ಯಕ್ಷಗಾನವನ್ನ ಮಾಡುವಾಗ ಪ್ರಸಂಗವನ್ನ ಆಯ್ದುಕೊಳ್ಳುವಲ್ಲೂ ಕೂಡ ಪ್ರಮುಖವಾದಂತಹ ಪಾತ್ರ ಇರ್ತದೆ. ಹೌದೌದು. ಯಾಕಂದ್ರೆ ಎಲ್ಲೋ ಒಂದು ತಲೆಯನ್ನು ಅಥವಾ ಎಲ್ಲೇ ಒಂದು ಬುಡವನ್ನ ತೆಗೆದುಕೊಂಡು ಕಾಲಮಿತಿ ಯಕ್ಷಗಾನ ಮುಕ್ತಾಯ ಆಯ್ತು ಅಂತ ಹೇಳಿದ್ರೆ ನೋಡುವವರೆಗೆ ನಿರಾಶೆ ಆಗ್ತದೆ. ಹೌದು, ಅದಾಗಬಾರ್ದು. ನಾನು ಹೇಳುದು ಈಗ ಹರಕೆ ಆಟದವರು ಈಗ ಉದಾಹರಣೆಗೆ ಕಾಲಮಿತಿ ಆಗಲಿ ಬೆಳಿಗ್ಗೆ ತನಕ ಆಗಲಿ ವಿಳ್ಯ ಕೊಡುದು ಅಷ್ಟೇ ಸರಿ ಮೇಳಕ್ಕೆ. ಆದ್ರೆ ಅವರಿಗೆ ತುಂಬಾ ಕಷ್ಟ ಆಗ್ಬೋದು ಅಥವಾ ಅವ್ರಿಗೆ ಬೇಸರ ಆಗ್ಬೋದು, ಬೆಳಿಗ್ಗೆ ತನಕ ಆಗ್ಲಿಲ್ಲ ನಮ್ಮ ಸೇವೆ ಅನ್ನುವ ದೃಷ್ಟಿಯಲ್ಲಿ ಅದ್ರ ಬಗ್ಗೆ ಏನು ವಿಷಯಗಳನ್ನು ಹೇಳ್ಬೇಕು? ಖಂಡಿತ ಅವರಲ್ಲಿ ಒಂದು ಮನಸ್ಸಿಗೆ ತೃಪ್ತಿ ಇದ್ರೆ ಆಯ್ತು. ಯಾವುದನ್ನ ನಾವು ಇಷ್ಟಪಡ್ತೇವೋ ಇಷ್ಟಪಟ್ಟಿದ್ದಲ್ಲಿ ಒಪ್ಪಿಗೆ ಇತ್ತು ಅಂತ ಆದ್ರೆ, ಸಂತೃಪ್ತಿ ಆಯ್ತು ಅಂತ ಆದ್ರೆ ಅದು ಕಲಾ ಸೇವೆಯಾಗಿ ಉಳಿತದೆ. ನಾವು ಇಲ್ಲಿ ಎಷ್ಟು ಕೊಟ್ಟಿದ್ದೇವೆ, ಬೆಳಿಗ್ಗೆವರೆಗೂ ಆಟ ಆಗ್ಲಿಲ್ಲ ಎನ್ನುವಂತಹ ಕೊರಗು ಅವರಲ್ಲಿ ಅವರು ಉಳಿಸ್ಕೊಳ್ಬಾರ್ದು. ಬಹುಶಃ 2 ಗಂಟೆವರೆಗೆ ಮುಗ್ದಿದೆ, ನನಗೆ ಸಂತೃಪ್ತಿ ಆಗಿದೆ ಅಂತ ಭಾವದಿಂದ ಹೊರ ಬಂತು ಅನ್ನೋ ಹಾಗೆ ಮಾಡಬೇಕಾದದ್ದು ಕಲಾವಿದನಾದವನ ಕರ್ತವ್ಯ. ಇನ್ನು ವಿಳ್ಯದ ಬಗ್ಗೆ ಹೇಳುದಿದ್ರೆ ಸ್ವಲ್ಪ ಕಡಿಮೆ ತಗೊಳ್ಬಹುದಲ್ಲ ವಿಳ್ಯನ್ನ? ಅದೀಗ ಕಡಿಮೆ ವಿಳ್ಯ ತಕೊಂಡಿದ್ರೆ ಕಲಾವಿದರಿಗೆ ಕೊಡುವ ಸಂಬಳದಲ್ಲಿ ಅಲ್ಲೀಗ ಅಂದ್ರೆ ಕಲಾವಿದರ ಸಂಖ್ಯೆ ಕೂಡ ಕಮ್ಮಿ ಇರ್ತದೆ. ಆದ್ರೆ ಸ್ವಲ್ಪ ಕಮ್ಮಿ ತಗೊಳ್ಬಹುದು. ಸೇವೆಯನ್ನ ನಿರ್ವಹಿಸಲಿಕ್ಕೆ ದಾರಿಯನ್ನ ಮಾಡಿಕೊಡ್ಬೇಕಾದದ್ದು ಕಲಾವಿದರ ಕರ್ತವ್ಯ, ಮೇಳದ ಯಜಮಾನರ ಕರ್ತವ್ಯವಾಗಿ ರೂಪುಗೊಂಡದಿದ್ರೆ ಆಡಿಸಿದವನಿಗೂ ಕೂಡ ಬೇಸರ ಆಗೋದಿಲ್ಲ, ನೋಡುವವರಿಗೂ ಕೂಡ ಬೇಸರ ಆಗೋದಿಲ್ಲ, ದೇವರಿಗೂ ಕೂಡ ಅದರ ಫಲವನ್ನ ದೇವರು ಹೇಳೋದಂದ್ರೆ ಈಗ ಯಕ್ಷಗಾನದ ಹರಕೆ ಆಟಗಳು ಇದ್ರೆ ವೀಳ್ಯ ಸ್ವಲ್ಪ ಕಮ್ಮಿ ತಕೊಂಡು ಕಾಲಮಿತಿಯಾಗಿ ಮಾಡಿ ಅವರಿಗೂ ಸಮಾಧಾನ ಆಗ್ತದೆ. ನನ್ನ ದೃಷ್ಟಿನೂ ಹಾಗೆ ಇದ್ದಿತ್ತು ಮೊದಲು, ನೀವು ಹೇಳಿದಾಗೆ ಸರಿ ಆಯ್ತು ಅಷ್ಟೇ. ಸೊ ನೀವು ಹೇಳಿದ ಹಾಗೆ ಯಕ್ಷಗಾನ ಪೀಳಿಗೆಗೆ ಮುಂಬರುವ ಮಕ್ಕಳಿಗೆ ಒಂದು ಸಮರ್ಥ ಉತ್ತರ ಕೊಟ್ಟಿದ್ದೀರಿ. ಹರಕೆದಾರರಿಗೂ ರಾಜ್ಯದಲ್ಲಿ ನಿಮ್ಮ ಸಂಸ್ಥೆಯಿಂದ ಯಕ್ಷಗಾನ ನಡೆದಿದೆಯೋ ಅಥವಾ ಇಲ್ಲವೋ, ಎಷ್ಟು ಸನ್ಮಾನಗಳಾಗಿದೆ, ನೀವು ಸನ್ಮಾನ ಎಷ್ಟು ಜನರಿಗೆ ಮಾಡಿದ್ದೀರಿ, ಅದೊಂದು ವಿಷಯಗಳನ್ನು ನಮ್ಗೆ ತಿಳಿಸಬೇಕು. ಈಗ ನಮ್ಮ ಸಂಸ್ಥೆ ಈಗಾಗಲೇ ಹೇಳಿದ ಹಾಗೆ 2004ರಲ್ಲಿ ಸ್ಥಾಪನೆ ಮಾಡಿದ್ರು ಕೂಡ ಈಗ ಸುಮಾರು ಒಂದು 5 ವರ್ಷದಿಂದ ಈ ಪ್ರತಿ ನವೆಂಬರ್ ತಿಂಗಳಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕವಾಗಿ ಪ್ರತಿ ವರ್ಷವೂ 3 ಕಲಾವಿದರನ್ನ ಕಂಡು ನಾವು ಅವರನ್ನ ಗುರುತಿಸ್ತಾ ಇದ್ದೇವೆ. ಅವರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ. ಈಗಾಗಲೇ ಸುಮಾರು ಒಂದು 10-15 ಜನರವರೆಗೆ ನಾವು ಸನ್ಮಾನವನ್ನು ಕೊಟ್ಟಿದ್ದೇವೆ. ಅದರ ಮೂಲಕವಾಗಿ ಹವ್ಯಾಸಿ ಕಲಾವಿದರನ್ನ ನಾವು ಬೆಳೆಸಿದಂತ ಆಗ್ತದೆ. ಅದು ನಮ್ಮ ಒಂದು ಅತೀವವಾದಂತಹ ಆಸೆ. ಬಹುಶಃ ನಾವೇನನ್ನು ಕೊಡ್ತೇವೋ ಪ್ರಕೃತಿ ಮತ್ತು ಸಂಸ್ಥೆಯವರು ಕೂಡ ನಮಗದನ್ನು ತಿರುಗಿ ಕೊಡ್ತಾರೆ ಎನ್ನುವುದಕ್ಕೆ ಪೂರಕವಾಗಿ ನನಗೂ ಕೂಡ ಸಾಕಷ್ಟು ಸನ್ಮಾನ ಮಾಡಿದ್ದಾರೆ, ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಅದನ್ನ ಲೆಕ್ಕ ನಾನಂತೂ ಖಂಡಿತ ಇಡ್ಲಿಲ್ಲ. ಬಹುಶಃ ನಿಮ್ಮ ಹಾಗೆ ಒಂದು ಸ್ಟುಡಿಯೋವನ್ನ ಮಾಡಿಕೊಂಡು ಅಲ್ಲಿ ಈ ಪ್ರಶಸ್ತಿ ಫಲಕಗಳನ್ನೆಲ್ಲ ಇಟ್ಕೊಂಡಿದ್ದೇನೆ. ಮಾನಸ ಮಂದಿರದಲ್ಲಿ ಆಗ್ಲೇ ಹೇಳಿದಾಗೆ ಮಾನಸ ಮಂದಿರದನ್ನ ಇಟ್ಟುಕೊಂಡಿದ್ದೇನೆ. ಅದು ನನ್ನ ಒಂದು ಆತ್ಮ ವೃದ್ಧಿ ಮಾಡ್ತದೆ, ಆತ್ಮ ಸಂತೃಪ್ತಿಯನ್ನ ವೃದ್ಧಿ ಮಾಡ್ತದೆ ಈ ಒಂದು ಪ್ರಶಸ್ತಿ ಕೊಡುವುದ್ರ ಮೂಲಕ, ತಕ್ಕೊಳ್ಳೋದ್ರ ಮೂಲಕ. ಮತ್ತೆ ಇನ್ನೊಂದು ವಿಚಾರ ಏನು ಹೇಳಿದ್ರೆ, ಪ್ರತಿ ವರ್ಷವೂ ನಮ್ಮ ಸಂಸ್ಥೆಯಲ್ಲಿ ಯಕ್ಷಗಾನ ತರಬೇತಿಯನ್ನ ನಾವು ಕೊಡ್ತಾ ಇದ್ದೇವೆ. ಪುಟ್ಟ ಮಕ್ಕಳನ್ನೆಲ್ಲವನ್ನ ನಾವು ಬೆಳೆಸ್ತಾ ಇದ್ದೇವೆ. ಒಂದು ದುರಂತ ಅಂತ ಹೇಳಿದ್ರೆ ಬಹುಶಃ ಪ್ರಪಂಚವೇ ಹಾಗೆ ಅಂತ ಕಾಣ್ತದೆ. ಒಳ್ಳೇದೆಲ್ಲಿ ಇರ್ತದೋ ಅಲ್ಲಿ ಕೆಟ್ಟದ್ದು ಕೂಡ ಇರ್ಬೇಕು, ಒಬ್ರು ಇರ್ಲೇಬೇಕಾಗ್ತದೆ. ನೀವೆಲ್ಲರೂ ಕೇಳಿರ್ಬಹುದು, ಕಳೆದ ನವೆಂಬರ್ ತಿಂಗಳಲ್ಲಿ ಒಂದು ದುರಂತ ಘಟಿಸಿ ಹೋಯ್ತು ನಮ್ಮ ಯಕ್ಷಗಾನ ಮಾಡುವ ಆತ ಬೇರೆ ಯಾರು ಅಲ್ಲ, ನಮ್ಮ ಸಂಸ್ಥೆಯಲ್ಲೇ ಅಭ್ಯಾಸ ಮಾಡಿದವ ಒಳ್ಳೆ ಹುಡುಗ ಮಾತ್ರ. ಯಾವುದೋ ಒಂದು ರಾಜಕೀಯ ಪ್ರೇರಣೆಯಿಂದ ಒಂದು ತಪ್ಪು ಕೆಲಸ ಮಾಡಿದ್ದಾನ. ಅದನ್ನ ಇಲ್ಲಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಬೇಸರ ಆಗ್ತದೆ, ಮಾಡುದಿಲ್ಲ. ಆದ್ರೆ ದೇವರು ಅವನಿಗೆ ಒಳ್ಳೆಯ ಬುದ್ಧಿಯನ್ನ ಈಗಾಗಲೇ ಕೊಟ್ಟಿದ್ದಾನೆ, ಬದಲಾಯಿಸಿಕೊಂಡಿದ್ದಾನೆ, ಬಂದುಕೊಂಡು ಕ್ಷಮೆ ಕೇಳಿದ್ದಾನೆ, ಬದಲಾಯಿಸಿಕೊಂಡಿದ್ದಾನೆ ಎನ್ನುವಲ್ಲಿಗೆ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ನೋಡಪ್ಪ ನೀನು ಹೀಗೆ ಮಾಡಿದ್ಯಾ. ಈ ರಾಜಕೀಯ ಕ್ಷೇತ್ರ ಎನ್ನುವಂಥದ್ದು ಒಂದು ರಕ್ಕಸತನದ ಕ್ಷೇತ್ರ. ಎಲ್ಲರೂ ಅಂತ ಹೇಳುದಿಲ್ಲ, ಕೆಲವರು
ಆ ರಕ್ಕಸ ಬುದ್ಧಿಯನ್ನ ನೀನು ಮೈಗೂಡಿಸಿಕೊಂಡು ಬರಬೇಡ. ಮನಸ್ಸಿಗೆ ನೀನು ಒಳ್ಳೆತನವನ್ನು ತಂದು ಕೊಟ್ಟಿ ಅಂತ ಆದ್ರೆ ದೇವರು ನಿನಗೆ ಒಳ್ಳೆತನ ಮಾಡ್ತಾನೆ ಎನ್ನುವಂತಹ ಮಾತನ್ನು ನಾನು ಆತನಿಗೆ ಹೇಳಿದ್ರಿಂದಾಗಿ ಆತ ಒಳ್ಳೆತನದಲ್ಲಿಗೆ ಬಂದ. ಹಾಗಾದ್ರೆ ಈಗ ನಿಮ್ಮ ಇದಕ್ಕೆ ಕ್ಷಮೆ ಕೇಳಿದ್ದಾನೆ ನಿಮ್ಮ ಸಂಸ್ಥೆಯಲ್ಲಿ, ಬಂದು ಕ್ಷಮೆ ಕೇಳಿ, ಅದು ಒಳ್ಳೇದಾಗಿದೆ. ಯಾಕಂದ್ರೆ ಅದು ನಿಮ್ಮ ಗುಣ ಇರುವ ಗುಣದಲ್ಲಿ ಅದರಲ್ಲಿ ನೋಡ್ಬೋದು, ನಿಮ್ಮ ಗುಣದಲ್ಲಿ. ನಿಮ್ಮ ಗುಣ ನೋಡಿಕೊಂಡು ಆ ಸಂಸ್ಥೆ ನೋಡಿಕೊಂಡು ಆ ದೇವರಿಗೆ ಹೆದರಿಕೊಂಡು ಆತ ಬಂದು ಕ್ಷಮೆ ಕೇಳಿದ್ದಾನೆ. ಗ್ರೇಟ್. ಅದೊಂದು ಅಲ್ಲಿಗೆ ನಾವು ಆ ಪ್ರಕರಣವನ್ನ ಮುಗಿಸಿದ್ದೇವೆ. ಹೌದು, ಸರಿಯಾಗಿದೆ, ಒಳ್ಳೇದಾಯ್ತಲ್ಲ. ಯಾಕಂದ್ರೆ ಇದ್ರ ಸಂದೇಶ ಏನ್ ಕೊಡ್ತದೆ ಅಂತ ಹೇಳಿದ್ರೆ, ಯಾವಾಗಲೂ ಯಾರ ಮೇಲೂ ನಾವು ಈ ರಿವೆಂಜ್ ಅನ್ನ ಸಾಧನೆ ಮಾಡಬಾರ್ದು. ಅದು ಮತ್ತು ಇನ್ನು ಹೆಚ್ಚಾಗ್ತಾ ಹೋಗ್ತದೆ, ಬೆಳವಣಿಗೆ ಆಗ್ತದೆ, ಕಡಿಮೆ ಆಗುದಿಲ್ಲ. ಬಹುಶಃ ಇದು ಒಂದು ಪರಿಪಾಠವಾಗಿ ನಮ್ಮೆಲ್ಲರಿಗೂ ಒಂದು ಸಂದೇಶ ಕೊಡುವಂತದ್ದು. ಖಂಡಿತ ಯಾರು ಕೂಡ ಅದರಲ್ಲೂ ಇಂತಹ ಒಂದು ದೇವತಾ ಕಲೆಯ ಬಗ್ಗೆ ಯಾರು ಅನ್ಯಾಯವನ್ನ ಮಾಡಬಾರ್ದು. ಮಾಡಿದ್ರೆ ನೀವು ಅನುಭವಿಸ್ತೀರಿ ಅನ್ನುವಂತ ಒಂದು ಸಂದೇಶವನ್ನು ಕೊಡಬೇಕಾಗ್ತದೆ. ಮುಂದೆ ನಮ್ಮ ಪೀಳಿಗೆಯವರು ಮಕ್ಕಳು ಕೂಡ ಒಳ್ಳೆಯ ಸಂಸ್ಕಾರವನ್ನ ಕಲಿಬೇಕು, ಒಳ್ಳೆದನ್ನ ಮಾಡಬೇಕು, ಗುರು ಹಿರಿಯರನ್ನ ಒಳ್ಳೆ ರೀತಿಯಲ್ಲಿ ಕಾಣ್ಬೇಕು, ಸಮಾಜವನ್ನು ಕೂಡ ಒಳ್ಳೆ ರೀತಿಯಲ್ಲಿ ಕಾಣ್ಬೇಕು ಎನ್ನುವಂತ ಒಂದು ಸಂದೇಶವನ್ನ ಈ ಮೂಲಕ ನಾವು ರವಾನೆ ಮಾಡಿದ ಹಾಗೆ. ತುಂಬಾ ಒಳ್ಳೆಯ ಮಾತು ಆಡಿದ್ದೀರಿ. ಹಾಗೆ ಹೊರ ರಾಜ್ಯಗಳಲ್ಲಿ ನೀವು ಈ ನಿಮ್ಮ ಸಂಸ್ಥೆಯಿಂದ ಪ್ರದರ್ಶನ ನೀಡಿದ್ದೀರಾ? ಹೊರ ರಾಜ್ಯಕ್ಕೆ ಹೋಗ್ಲಿಲ್ಲ, ಸಕಲೇಶ್ವರಕ್ಕೆ ಹೋಗಿದ್ದೇವೆ, ಬೆಂಗಳೂರಿಗೆ ಹೋಗಿದ್ದೇವೆ, ಮತ್ತೆ ಶಿವಮೊಗ್ಗಕ್ಕೆ ನಾನು ಕೂಡ ಪಾತ್ರ ಮಾಡಿದ್ದೇನೆ ಹಲವಾರು ಇದರಲ್ಲಿ. ಶಿವಮೊಗ್ಗ. ಹಾಗಾದ್ರೆ ನಿಮ್ಮ ಸಂಸ್ಥೆಯಿಂದ ಹೋಗಿದ್ದೀರಲ್ಲ? ನಾವು ಹೋಗಿದ್ದೆ. ಶಿವಮೊಗ್ಗದಲ್ಲಿ ಕೂಡ. ಅದು ವೃತ್ತಿ ಕಲಾವಿದರನ್ನು ಕರ್ಕೊಂಡು ಹೋಗೋದಲ್ಲ, ನಿಮ್ಮ ಹವ್ಯಾಸಿ ಕಲಾವಿದ? ನಮ್ದು ವೃತ್ತಿ ಕಲಾವಿದರಿಗೆ ಒಂದು ಸಹಕಾರ ಕೊಡುವಂತ ಒಂದು ಸಂಸ್ಥೆ. ಎಲ್ಲಾದ್ರೂ ಅಪರೂಪಕ್ಕೆ ಒಬ್ಬರಿಬ್ಬರು ಕಲಾವಿದ ನಾವು ಸೇರ್ಪಡೆ ಮಾಡಿಕೊಂಡಿದ್ದೇವೆ. ಹೆಚ್ಚಾಗಿ ವೃತ್ತಿ ಕಲಾವಿದರಲ್ಲ, ಹವ್ಯಾಸಿ ಕಲಾವಿದರ ಸಂಸ್ಥೆ. ಹೌದು. ಈಗ ನೀವು ಹೇಳುದು, ಈಗ ನಮ್ಮ ಯಕ್ಷವಾಹಿನಿಗೆ ಏನಾದ್ರು ವಿಷಯಗಳನ್ನು ಹೇಳುದಿದ್ರೆ? ಬಹಳಷ್ಟು ಸಂತೋಷ. ಬ್ರಹ್ಮಲಿಂಗೇಶ್ವರ ಯಕ್ಷವಾಹಿನಿ, ನಿಮ್ಮ ಬ್ರಹ್ಮಲಿಂಗೇಶ್ವರ ಯಕ್ಷವಾಹಿನಿ ಎನ್ನುವಂತ ಒಂದು ಸಂಸ್ಥೆಯನ್ನ ನೀವು ಸ್ಥಾಪಿಸಿಕೊಂಡಿದ್ದೀರಿ ಎನ್ನುವಾಗಲೇ ನನ್ನ ಮನಸ್ಸಿಗೆ ಬಹಳಷ್ಟು ಆನಂದ ಆಯ್ತು. ಅದರಲ್ಲೂ ಒಬ್ರು ಭಾಗವತರು ನೀವು, ಸುಪ್ರಸಿದ್ಧವಾದಂತಹ ಭಾಗವತರು ನೀವು ಇಂತಹ ಒಂದು ಕೈಂಕರ್ಯವನ್ನ ಮಾಡ್ತೀರಿ ಅಂತ ಆದ್ರೆ, ಹವ್ಯಾಸಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂತ ಒಂದು ಕೈಂಕರ್ಯ ಮಾಡ್ತೀರಿ ಅಂತ ಆದ್ರೆ, ಬಹುಶಃ ನಮ್ಮ ಈ ಹವ್ಯಾಸಿ ಕಲಾವಿದರು ಬೆಳೆದು ಬರ್ಲಿಕ್ಕೆ, ಬೆಳೆದು ಪರಾಕಾಷ್ಠತೆಯನ್ನು ತಲುಪಲಿಕ್ಕೆ ಒಳ್ಳೆ ಒಂದು ಮಾಧ್ಯಮ ಅಂತ ಹೇಳ್ತೇನೆ. ಖಂಡಿತವಾಗಿ ನಿಮ್ಮ ಮಾಧ್ಯಮದ ಮೂಲಕವಾಗಿ ಆದಷ್ಟು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕಲಾವಿದರು ಮುಂದೆ ಬಂದು ಜನರಿಗೆ ಅತ್ಯುತ್ತಮವಾದಂತಹ ಸಂದೇಶವನ್ನು ಕೊಡುವಲ್ಲಿ ಮುಂದೆ ಬರಲಿ ಎನ್ನುವಂತಹ ಹಾರೈಕೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸುತ್ತೇನೆ. ನಮಸ್ಕಾರ ಪ್ರೇಕ್ಷಕರೇ, ಇಷ್ಟರ ತನಕ ನಮ್ಮ ಜೊತೆ ನಮ್ಮ ಯಕ್ಷವಾಹಿನಿಯಲ್ಲಿ ಇದ್ದು ಯಕ್ಷಗಾನದ ಬಗ್ಗೆ ಮಾತಾಡಿ, ಯಕ್ಷಗಾನವನ್ನು ಗೌರವಿಸಬೇಕು, ಹವ್ಯಾಸಿ ಕಲಾವಿದರನ್ನು ಗೌರವಿಸಬೇಕು, ವೃತ್ತಿ ಕಲಾವಿದರನ್ನು ಗೌರವಿಸಬೇಕು ಎಂದು ನಮ್ಮೊಡನೆ ಮಾತಾಡಿದ ಹಿರಿಕುದು ಮಾಬಲ ಅವರಿಗೆ ನಮ್ಮ ಯಕ್ಷ ವಾಹಿನಿಯ ಪರವಾಗಿ ಧನ್ಯವಾದಗಳು. ಹಾಗೆ ಮುಂದಿನ ಸಂಚಿಕೆಯಲ್ಲಿ 4ನೇ ಸಂಚಿಕೆಯಾಗಿ ನಮ್ಮ ಪ್ರಸಂಗಕರ್ತರಾದ ದಿವಾಕರ್ ಶೆಟ್ಟರನ್ನು ಕರ್ಕೊಂಡು ಈ ವಾಹಿನಿಯಲ್ಲಿ ಇನ್ನೊಮ್ಮೆ ಅವರನ್ನ ಪರಿಚಯಿಸಬೇಕೆಂದು ನಾವು ನಿರ್ಣಯ ಮಾಡಿದ್ದೇವೆ. ಹಾಗೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದೆ ಬರುವಂತ ಎಲ್ಲ ವಿಡಿಯೋಗಳು ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರಬಹುದು ಅಂತ ನಾನು ನಮಸ್ಕರಿಸುತ್ತಾ ಮುಗಿಸ್ತಾ ಇದ್ದೇನೆ.